ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ರಂಜಿತ್. ವೆರಿ ಗುಡ್ ಮಾರ್ನಿಂಗ್ ಅಶ್ವಿನಿ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ರಾಜ್ಯದ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಹಾಸ್ಟೆಲ್ ಕೂಡ ಅಷ್ಟೇ ರೀತಿಯಲ್ಲಿ ಬೌದ್ಧಿಕ ಮಟ್ಟವನ್ನ ಹಾಗೆ ಸೈಕಾಲಜಿಕಲ್ ಫ್ಯಾಕ್ಟರ್ ಕೂಡ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಆದರೆ ಇವತ್ತಿನ ಈ ಹಾಸ್ಟೆಲ್ ಪರಿಸ್ಥಿತಿಗಳು ಯಾವ ರೀತಿ ಆಗಿದೆ, ಅಸಲಿಗೆ ಹಾಸ್ಟೆಲ್ ಚಿತ್ರಣ ಹೇಗಿದೆ, ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಒಂದಷ್ಟು ರಿಯಾಲಿಟಿ ಚೆಕ್ಗಳು ಹಾಸ್ಟೆಲ್ನ ಈ ಪರಿಸ್ಥಿತಿಯನ್ನ ಯಾವ ರೀತಿ ಆಗಿದೆ ಅನ್ನುವಂಥ ಚಿತ್ರಣವನ್ನ ನಿಮ್ಮ ಮುಂದೆ ಕಟ್ಟಿಕೊಡ್ತಾ ಇದೆ. ರಾಜ್ಯದಲ್ಲಿ ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ. ಹಾಸ್ಟೆಲ್ಗಳು, ಸರ್ಕಾರಿ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಅಲ್ಲಿ ಬೇಸಿಕ್ ಆಗಿ ಕೊಡಬೇಕಾಗಿರುವಂತಹ ಮೂಲ ಸೌಕರ್ಯಗಳೇ ಇಲ್ಲ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಹಾಸ್ಟೆಲ್ ಅವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ಹಾಸ್ಟೆಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಸರ್ಕಾರಿ ಹಾಸ್ಟೆಲ್ಗಳ ಈ ಕರಾಳತೆಗೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಹಳ ವರ್ಷಗಳಿಂದ, ಬಹಳ ದಿನಗಳಿಂದ ಗಮನಿಸ್ತಾ ಇದ್ವಿ. ಹಾಸ್ಟೆಲ್ನ ಆಹಾರದಲ್ಲಿ ಹುಳುಪತ್ತೆ, ಹಾಸ್ಟೆಲ್ನ ಈ ಶೌಚಾಲಯಗಳಾಗಿರ್ಬೋದು, ಒಂದಷ್ಟು ಬೇಸಿಕ್ ಮೂಲ ಸೌಕರ್ಯಗಳಾಗಿರ್ಬೋದು, ಇದು ಯಾವುದೂ ಕೂಡ ಇಲ್ಲ ಅನ್ನುವಂಥ ವಿಚಾರಗಳು ಆಗಾಗ ಬರ್ತಾನೆ ಇರುತ್ತೆ. ಆದರೆ ಗಮನ ಹರಿಸೋರು ಯಾರು? ಅನುದಾನ ಇಲ್ವಾ ಅನ್ನುವಂಥ ಪ್ರಶ್ನೆ. ಆದರೆ ಅನುದಾನ ಕೋಟಿ ಕೋಟಿ ಬರ್ತಾ ಇದೆ, ಆದರೆ ಯಾರು ಜೇಬು ತುಂಬ್ತಾ ಇದೆ ಅನ್ನೋ ಪ್ರಶ್ನೆ. ಯಾವುದೋ ಒಂದು ಹಳ್ಳಿಗಾಡಿನ ಬಡ ವಿದ್ಯಾರ್ಥಿ ಅಥವಾ ಯಾವುದೋ ಒಂದು ಕುಗ್ರಾಮದ ಬಡ ವಿದ್ಯಾರ್ಥಿ ತನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಥವಾ ತನ್ನ ಶಿಕ್ಷಣಕ್ಕಾಗಿ ಆತ ಬೇರೆ ಯಾವುದೋ ಊರಿಗೆ ಹೋಗಿ ಆ ಊರಲ್ಲಿ ಇರುವಂಥ ಕಾಲೇಜೋ ಅಥವಾ ಸ್ಕೂಲೋ ಇನ್ನೊಂದು ಮತ್ತೊಂದು ಓದೋದಕ್ಕೆ ಯಾವುದೋ ಒಂದು ಹಾಸ್ಟೆಲ್ನಲ್ಲಿ ಇರ್ತಾರೆ. ನಿಜ. ಅಲ್ಲಿರೋರು ಯಾರೂ ಕೂಡ ಶ್ರೀಮಂತರ ಮಕ್ಕಳಲ್ಲ, ಬಡ ರೈತನ ಮಕ್ಕಳು, ಬಡ ಕೂಲಿ ಕಾರ್ಮಿಕನ ಮಕ್ಕಳು, ಇನ್ಯಾರೋ ಆಗಿರ್ತಾರೆ. ಇಂಥ ಬಡ ವಿದ್ಯಾರ್ಥಿ ಕಲಿಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಹಾಸ್ಟೆಲನ್ನು ಎಲ್ಲ ಸೌಕರ್ಯ ಇದೆ. ಶೌಚಾಲಯ, ಆನಂತರ ಅವ್ರಿಗೆ ಬೇಕಾದಂಥ ಊಟ, ವಸತಿ ಎಲ್ಲವೂ ಇದೆ. ಆದರೆ ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದಾರೆ ಕೇಳಿದರೆ ಊಟದಲ್ಲಿ ನೀವು ಹೇಳಿದಾಗೆ ಜಿರಳೆ ಪತ್ತೆ ಆಗುತ್ತೆ. ಆನಂತರ ಶೌಚಾಲಯಗಳ ಪರಿಸ್ಥಿತಿಯಂತೂ ಹೇಳೋದೇ ಬೇಡ. ಇನ್ನು ನೋಡಿದರೆ ರೋಗ ರುಜಿನಗಳು, ಸಾಂಕ್ರಾಮಿಕವಾದಂಥ ಕಾಯಿಲೆ ಕಸಾಲೆಗಳಿಗೂ ಕೂಡ ಕಾರಣ ಆಗುತ್ತೆ. ಯಾಕೆ ಹಿಂಗಾಗ್ತಾ ಇದೆ? ಇದನ್ನು ನಿರ್ವಹಿಸೋರು ಯಾರು? ವಿದ್ಯಾರ್ಥಿಗಳ ಜೀವದ ಜೊತೆಗೆ, ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಿರೋದು ಯಾಕೆ? ಆ ವಿದ್ಯಾರ್ಥಿ ಅಲ್ಲಿ ಕಲಿತು ಇನ್ನೊಬ್ಬ ಯಾರೋ IAS, IPS ಇನ್ಯಾವುದೋ ಉನ್ನತ ಸ್ಥಾನಕ್ಕೆ ಹೋಗುವಂಥ ಆ ಬಡ ರೈತನ ಮಗಳು ಆ ಓದಿಗೆ ಅನುಕೂಲ ಆಗಲಿ ಅಂತೇಳಿ ಹಾಸ್ಟೆಲ್ಗಳಲ್ಲಿ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಳ್ಳ ಹಿಡಿದಂತಹ ಹಾಸ್ಟೆಲ್ಗಳ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅನ್ನೋದನ್ನು ಸರ್ಕಾರದ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ವಿದ್ಯಾಭ್ಯಾಸದ ಕನಸಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿ ಸಾವಿರಾರು ಹಾಸ್ಟೆಲ್ಗಳು ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದ್ದಾವೆ. ಆದರೆ ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನ ಮಂದಿರವಾಗಬೇಕಿದ್ದ ಈ ಹಾಸ್ಟೆಲ್ಗಳು ನರಕ ಯಾತನೆ ಆಗ್ತಾ ಇವೆಯಾ? ಸರ್ಕಾರಿ ಹಾಸ್ಟೆಲ್ಗಳ ದುಸ್ಥಿತಿ ಹೇಗಿದೆ? ಇವತ್ತಿನ ಸಂಪೂರ್ಣ ಮುಂಜಾನೆ ಮುನ್ನೋಟದಲ್ಲಿ ನಿಮ್ಮ ಮುಂದೆ ನಾವಿವತ್ತು ತೆರೆದಿರ್ತೀವಿ. ಈ ಸ್ಟೋರಿ ಮೊದಲು ನೋಡಿ. ಕೋಟಿ ಕೋಟಿ ಅನುದಾನ, ಹಾಸ್ಟೆಲ್ ಮಕ್ಕಳ ನರಕ ಯಾತನೆ. ಸರ್ಕಾರದ ಹಾಸ್ಟೆಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ರಾಜ್ಯದ ಸರ್ಕಾರಿ ಹಾಸ್ಟೆಲ್ಗಳ ಕರಾಳತೆಗೆ ಮುಕ್ತಿ ಯಾವಾಗ? ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿವೆ. ಅವರ ವ್ಯಾಸಂಗಕ್ಕೆ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ದುಡಿತಾ ಇವೆ. ಆದರೆ ಅದ್ಯಾಕೋ ಏನು ಸರ್ಕಾರದ ಗುರಿ ಹಳ್ಳ ಹಿಡಿತಾ ಇದೆ ಅನ್ನೋ ಅನುಮಾನ ಇದೀಗ ಮೂಡ್ತಾ ಇದೆ. ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳು ಈಗ ನರಕವಾಗಿ ಪರಿಣಮಿಸಿವೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದ್ದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿ ಈಗ ಹೇಳುತ್ತಿರದಂತಾಗಿದೆ. ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು ಅನ್ನುವಂತಾಗಿದೆ.
ಹಾಗಾದರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಹಾಸ್ಟೆಲ್ಗಳಿವೆ, ಎಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸಿಕೊಳ್ತಿದ್ದಾರೆ ನೋಡುವುದಾದರೆ, ಸರ್ಕಾರಿ ಹಾಸ್ಟೆಲ್ಗಳ ಸ್ಥಿತಿಗತಿ. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಸರ್ಕಾರಿ ಹಾಸ್ಟೆಲ್ಗಳಿವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 2,662 ಹಾಸ್ಟೆಲ್, ಸಮಾಜ ಕಲ್ಯಾಣ ಇಲಾಖೆಯ 1,500ಕ್ಕೂ ಹೆಚ್ಚು ಹಾಸ್ಟೆಲ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 300ಕ್ಕೂ ಹೆಚ್ಚು ಹಾಸ್ಟೆಲ್, 1,642 ವಸತಿ ನಿಲಯಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಣೆ, 744 ವಸತಿ ನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಣೆ, 276 ವಸತಿ ನಿಲಯಗಳು ಉಚಿತವಾಗಿ ಲಭ್ಯವಿರುವ ಕಟ್ಟಡಗಳಿವೆ. ಸರ್ಕಾರ ವಿದ್ಯಾರ್ಥಿಗಳಿಗೆ ಮಾಸಿಕ ಊಟದ ಭತ್ಯೆ, ವಿದ್ಯಾರ್ಥಿ ವೇತನ, ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೆ. ರಾಜ್ಯದ ವಿವಿಧ ಕಲ್ಯಾಣ ಹಾಸ್ಟೆಲ್ಗಳಲ್ಲಿ ಒಂದೆಡೆ ವ್ಯವಸ್ಥೆ ಸುಧಾರಿಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಗಂಭೀರ ಅವ್ಯವಸ್ಥೆಗಳು ಮತ್ತು ವಿದ್ಯಾರ್ಥಿಗಳ ಗೋಳು ಮುಂದುವರಿತಾನೆ ಇದೆ. ಹಾಸ್ಟೆಲ್ನಲ್ಲಿ ತಿಗಣೆಗಳ ಕಾಟ. ಶಿಥಿಲಗೊಂಡ ಹಾಸ್ಟೆಲ್ ಕಟ್ಟಡ. ಒಂದು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥದ್ದು, ಶಿಥಿಲಗೊಂಡ ಕಟ್ಟಡದಲ್ಲೇ ವಿದ್ಯಾರ್ಥಿಗಳಿರುವಂಥದ್ದು. ಹಾಗಾಗಿ ಈಗಾಗಲೇ ಇಲ್ಲಿರುವಂಥ ವಾರ್ಡನ್ಗಳು ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ವರದಿಗೆ ಸ್ಪಂದಿಸುವಂಥ ಕೆಲಸವನ್ನು ಇಲ್ಲಿ ಸರ್ಕಾರದವರು ಮಾಡ್ತಿಲ್ಲ. ಕರೆಂಟ್ ಶಾಕ್ ಆತಂಕ. ಸಂಪೂರ್ಣವಾಗಿ ಕಾಮಗಾರಿ ಮುಗಿದು ಏನು ಕೆಲವೇ ದಿನಗಳು ಕಳೆಯುವಷ್ಟರಲ್ಲಿ ಈಗ ಇಲ್ಲಿರ್ತಕ್ಕಂಥ ಏನು ಬಿಲ್ಡಿಂಗ್ ಅನ್ನು ಈಗಾಗಲೇ ಸೋರ್ತಾ ಇದ್ದಕ್ಕೆ ವಿದ್ಯಾರ್ಥಿಗಳು ಏನು ಇರ್ತಿರ್ತಕ್ಕಂಥ ಒಂದು ಏನು ಕೊಠಡಿಯಲ್ಲಿ ಇರ್ತಕ್ಕಂಥ ಒಂದು ಕರೆಂಟ್ ಕೂಡ ಗೋಡೆಯಲ್ಲಿ ಪಾಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳಿಗೆ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರು ಇಲ್ಲದಂತಾಗಿದೆ. ಇತ್ತೀಚೆಗೆ ಕರಜಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ರು. ವಾರ್ಡನ್ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುವಂತಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಹಾಸ್ಟೆಲ್ಗಳ ಅವ್ಯವಸ್ಥೆ ಹೆಚ್ಚಾಗಿದೆ. ಹೀಗಾಗಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳನ್ನು ನೇಮಿಸಿ ಕಾಲಕಾಲಕ್ಕೆ ಹಾಸ್ಟೆಲ್ಗಳಿಗೆ ವಿಸಿಟ್ ನೀಡಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ನಮ್ಮಲ್ಲಿ ಎಲ್ಲ ತಾಲೂಕುಗಳಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಅವರು ಕಾಲಕ್ಕೆ ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡ್ತಾರೆ. ನಮ್ಮಲ್ಲಿ ಇದುವರೆಗೂ ಯಾವುದೇ ಅಂತ ದೂರು ಯಾವುದು ಬಂದಿಲ್ಲ. ನಾವು ಕೂಡ ವಿಸಿಟ್ ಮಾಡ್ತಾ ಇರ್ತೀವಿ. ಇನ್ನು ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಸಚಿವರೇ ಒಪ್ಪಿಕೊಂಡಿದ್ದು, ರಾಜ್ಯದ ಎಲ್ಲ ಹಾಸ್ಟೆಲ್ಗಳ ಸುಧಾರಣೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಇಂದಿನ ನೀನು 20 ವರ್ಷದಿಂದ ಹಾಸ್ಟೆಲ್ ಸುಧಾರಣೆ ನೋಡಿದ್ರೆ ಈಗಿನ ಸುಧಾರಣೆಗೂ ಭಾಳ ಅಜಗಜಾಂತರ ಐತಿ. ಹಿಂದೆ ನೋಡಿ ಹಾಸ್ಟೆಲ್ ವ್ಯವಸ್ಥೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಾವು ಚಿಂತನೆ ಮಾಡೋಕೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಸಮಗ್ರವಾದ ಬದಲಾವಣೆಗಳನ್ನು ಮಾಡಿದ್ದೇವೆ. ಈಗೂ ಸಹ ಇನ್ನೂ ಮಾಡಬೇಕಾದವಿಲ್ಲನಲ್ಲ. ಆದರೆ ಈಗ ನಮ್ಮ ಇನ್ನೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಈಗ ಸಮಾಜೀಕರಣ ಸಚಿವರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಹಾಸ್ಟೆಲ್ ಸಮಸ್ಯೆಗಳು ಸಣ್ಣ ಪುಟ್ಟ ನ್ಯೂನತೆಗಳಿದ್ವು ಅಂತ ಅವನ್ನೂ ಸಹ ಪ್ರಾಮಾಣಿಕ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಸ್ಟೆಲ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತಂತ ಪ್ರಯತ್ನ ಮಾಡಕತ್ತೀನಿ. ಒಂದು ಸಿಸ್ಟಮಿಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀನಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನು 3 ತಿಂಗಳಿಗೊಮ್ಮೆ ಪ್ರತಿ ಎಲ್ಲ DOಗಳನ್ನು ಸಭೆ ಮಾಡೋಂಥದ್ದನ್ನು 3 ವರ್ಷದೊಳಗೆ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿ ಮಾಡೋಂಥದ್ದನ್ನು ಮಾಡ್ತಾಯಿದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಕೋಟಿಗಟ್ಟಲೆ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ ಎಂಬ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಹಾಗೂ ಇಲಾಖೆಗಳ ಸಚಿವರು ಉತ್ತರಿಸಬೇಕಾಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ರಾಜ್ಯದ ಸರ್ಕಾರಿ ಹಾಸ್ಟೆಲ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ. ಅಲ್ಲಿ ಮಕ್ಕಳೆಲ್ಲ ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಅಧಿಕಾರಿಗಳಿದಾರಲ್ಲ, ಯಾರೆಲ್ಲ ಜೇಬ್ ತುಂಬ್ತಾ ಇದೆ ಈ ಕೋಟಿ ಅನುದಾನ, ಅವ್ರು ಒಂದು ದಿನ ಅಥವಾ ಒಂದು ಅರ್ಧ ಗಂಟೆ ಇದ್ಬಿಟ್ರೆ ಸಾಕು, ನಿಜಕ್ಕೂ ಕೂಡ ಅವರು ಅಲ್ಲಿ ಇರೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕಂತೂ ಬಂದೇ ಬಿಡ್ತಾರೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಹಾಸ್ಟೆಲ್ಗಳ ಸ್ಥಿತಿ ಅಧ್ವಾನ ಆಗಿದ್ರೆ ವಿಜಯಪುರ ಜಿಲ್ಲೆಯ ಒಂದು ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ನ ಪರಿಸ್ಥಿತಿ ವ್ಯತಿರಿಕ್ತ ಆಗಿದೆ. ವಿಜಯಪುರ ನಗರದ
ಹೊರವಲಯದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ವಿದ್ಯಾರ್ಥಿಗಳೇ ಖುದ್ದು ಹೇಳ್ತಾ ಇದ್ದಾರೆ. ಸರ್ಕಾರದ ಸೂಚನೆಯಂತೆ ಊಟದ ಮೆನು ಏನಿದೆ ಆ ಮೆನುವಿನಂತೆ ರುಚಿಯಾದ ಆಹಾರ, ಉತ್ತಮವಾದ ಕಟ್ಟಡ ಇದೆ, ಜೊತೆಗೆ CCTV ಕಣ್ಗಾವಲು ಕೂಡ ಇದೆ. ಒಂದು ರೀತಿಯಲ್ಲಿ ಮಾದರಿಯಾಗಿ ಒಂದು ಹಾಸ್ಟೆಲ್ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಇರುವಂತ ಅನುದಾನದಲ್ಲಿ ಅದನ್ನ ಈ ಹಾಸ್ಟೆಲ್ ಮಾಡಿ ತೋರಿಸಿದೆ. ನೋಡ್ಕೊಂಬರೋಣ ಬನ್ನಿ. ವಿಜಯಪುರದ ಸರ್ಕಾರಿ ಹಾಸ್ಟೆಲ್ಗಳು ಯಾವ ರೀತಿ ಅದಾವ ಅನ್ನೋದಕ್ಕೆ ನಾನೊಂದು ರಿಯಾಲಿಟಿ ಚೆಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ತಾವೀಗ ನೋಡ್ಬೋದು, ನಾನು ವಿಜಯಪುರ ನಗರದ ಏನು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ನಂಬರ್ 1 ನಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಇದೆ, ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ಸಿಗುತ್ತಾ ಇದೆಯಾ, ಅಥವಾ ಏನು ಮಲ್ಕೊಳ್ಳೋಕೆ ಉತ್ತಮವಾದ ಹಾಸಿಗೆ ಸಿಗ್ತಾ ಇದೆಯಾ, ಏನು ಮಲ್ಕೋ ಕೋಣೆಯಲ್ಲಿ ತಿಗಣೆ ಕಾಟ ಏನಾದ್ರು ಇದೆಯಾ ಅಂತ ಹೇಳಿ ಅವರನ್ನೇ ಕೇಳೋಣ. ಇದು ಒಂದು ಅಂಬೇಡ್ಕರ್ ವಸತಿ ನಿಲಯ. ತಾವಿಲ್ಲಿ ಗಮನಿಸಬಹುದು, ಕುಡಿಯೋದಕ್ಕೆ ಸದ್ಯಕ್ಕಂತೂ ನೋಡೋದಕ್ಕೆ ಒಂದು ಫಿಲ್ಟರ್ ನೀರು ಕೂಡ ಇಟ್ಟಿದ್ದಾರೆ. ಈಗ ಊಟದ ಸಮಯ ಆಗಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳು ಊಟ ಕೂಡ ಮಾಡ್ತಾ ಇದ್ದಾರೆ. ತಾವಿಲ್ಲಿ ಗಮನಿಸಬಹುದು, ಇದು ಅಡಿಗೆ ಮನೆ. ನಾವು ಮುಖ್ಯವಾಗಿ ಸಮಸ್ಯೆ ಇರೋದೇ ಅಡಿಗೆ ಮನೆಯಲ್ಲಿ ಇರುತ್ತೆ. ಅಡಿಗೆ ಮನೆ ಶುಚಿಯಾಗಿದೆಯಲ್ಲ ಅಂತ ನೋಡೋಣ. ಇಲ್ಲಿ ಅಡಿಗೆ ಸಿಬ್ಬಂದಿಗಳು ಒಂದು ಅಡಿಗೆ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನೋಡಬಹುದು, ಈ ಚಪಾತಿ, ರೊಟ್ಟಿ ಈ ತರ ಎಲ್ಲ ಮಾಡ್ತಾ ಇದಾರೆ. ಏನ್ ಎಲ್ಲಾ ಸ್ವಚ್ಛ ಐತ್ರಿ? ಅಡಿಗೆ ತಯಾರು ಮಾಡಾಗೇನ್ ಕಾಳ ಕಡೆಗಿನ ಹುಳ ಅದೇನ್ ಬರ್ತಾವ? ಇಲ್ರಿ, ಏನೂ ಬರಲ್ರಿ. ಎಲ್ಲಾ ಸ್ವಚ್ಛ ಮಾಡೋರು ಒಬ್ರು ಅದಾರ್ರಿ ಮ್ಯಾಲ. ಎಲ್ಲಾ ಸ್ವಚ್ಛ ಮಾಡ್ತಾರ, ಏನೋ ಹುಳ ಇಲ್ರಿ, ಏನು ಇಲ್ರಿ, ಎಲ್ಲಾ ಸ್ವಚ್ಛ ಐತ್ರಿ. ಏನೆಲ್ಲ ಅಡಿಗೆ ಮಾಡ್ತಾರೆ? ಚಪಾತಿ, ರೊಟ್ಟಿ ಎಲ್ಲ ಮ್ಯಾಲಿನ ಮಾಡ್ತಾರ್ರಿ. ಕಸ ಹುಡುಗುದು, ಮಣ್ಣಿನ ಕಸ ಹುಡುಗಿ ಒರೆಸ್ಕೊಂಡು ಮತ್ತ ರೊಟ್ಟಿ ಚಪಾತಿ ಮಾಡ್ತಾರ. ತಾವಿಲ್ಲಿ ನೋಡ್ಬಹುದು, ಗ್ಯಾಸ್ ನಲ್ಲಿ ಅಡಿಗೆ ಮಾಡ್ತಾ ಇರುತ್ತೆ. ಇಲ್ಲಿ ಅಡಿಗೆ ಕೂಡ ಮಾಡಿಟ್ಟಿದ್ದಾರೆ. ನಾನು ತೋರಿಸ್ತೀನಿ. ಇದು ಅನ್ನ, ಪಲ್ಯ, ಇದು ಸಾಂಬಾರ್ ಬಿಸಿಯಾಗಿರೋ ಸಾಂಬಾರ್ ಇದೆ. ಆಮೇಲೆ ಪಲ್ಯ, ಏನು ಮೆನು ಪ್ರಕಾರವಾಗಿ ಇಲ್ಲಿ ಅಡಿಗೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಕ್ಕಳಿಗೂ ಕೂಡ ಬಡಿಸ್ತಾ ಇದ್ದಾರೆ. ಏನು ಇಲ್ಲಿ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಸರಿಯಾದ ಊಟ ನೀಡ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಏನು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದೆ. ಆಚೆ ಕಡೆ ಹೋಗಿ ವಿದ್ಯಾರ್ಥಿಗಳನ್ನ ಕೂಡ ಮಾತಾಡಿಸುವ ಪ್ರಯತ್ನ ಮಾಡೋಣ. ತಾವಿಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಈ ಕಡೆ ಇದು ಏನು ವಿದ್ಯಾರ್ಥಿಗಳ ಒಂದು ಊಟದ ಒಂದು ಸಭಾಂಗಣ ಆಗಿದೆ. ತಾವಿಲ್ಲಿ ನೋಡ್ಬೋದು, ಇಲ್ಲಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಯಾವ ತರ ಹಾಸ್ಟೆಲ್ ಹುಡುಗರು ವ್ಯವಸ್ಥೆ ಮಾಡಿದ್ರಿ, ಮತ್ತೆ ಏನಾದ್ರು ಸಮಸ್ಯೆ? ಏನ್ ಸಮಸ್ಯೆ ಇಲ್ಲ ಸರ್, ಎಲ್ಲಾ ಸರಿಯಾಗಿದೆ ರೀ. ಅವ್ರಿಗೆ ಊಟ ಮುಂಜಾನೆ ಬೆಳಗ್ಗೆ 6:30 ಗಂಟೆಗೆ ನಾಷ್ಟ ಕೊಡ್ತೇವ್ರಿ. ಅದೇ ಟೈಮ್ ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ಊಟ ಚಾಲು ಹೋಗುತ್ತೆ ರೀ. ಊಟ ಕೊಟ್ಟಿಂದ ಮತ್ತೆ ಸಾಯಂಕಾಲ ಅವ್ರಿಗೆ 7 ರಿಂದ 8 ಗಂಟೆ ಊಟ ಕೊಡ್ತೇವ್ರಿ. ಊಟ ಮಾತ್ರ ಮೆನು ಚಾರ್ಟ್ ಪ್ರಕಾರ ಇರ್ತದೆ. ಮೆನು ಯಾವ ತರ ಇರ್ತದೆ ಆ ತರ ಊಟ ಇರ್ತದೆ ಸರ್. ಇನ್ನು ಅಡಿಗೆ ಏನ್ ತರಕಾರಿ ಆಗಿರ್ಬೋದು, ಆಮೇಲೆ ಕಿರಾಣಿಗಳೆಲ್ಲ ಹುಳು ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಒಂದು ಆರೋಪ ಈ ತರ ಏನಾದ್ರು ಹಾಸ್ಟೆಲ್ ಅಲ್ಲಿ ಕಂಡು ಬಂದಿದೆ? ಇಲ್ರಿ ಸರ್, ನಾವೆಲ್ಲ ಸ್ವಚ್ಛ ಮಾಡ್ಕೊಂಡು ಅವ್ರಿಗೆ ಅಡಿಗೆ ಮಾಡ್ತೇವ್ರಿ ಸರ್. ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಸರ್. ಈಗ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರನ್ನೇ ಕೇಳೋಣ ಯಾವ ತರ ಸಮಸ್ಯೆ ಇದೆ ಅಂತ, ಏನಾದ್ರು ಇದೆ ಅಂತ ಹೇಳಿ. ಈಗ ಈ ಹಾಸ್ಟೆಲ್ ಅಲ್ಲಿ ಏನ್ ಸಮಸ್ಯೆ ಏನಾದ್ರು? ಏನು ಸಮಸ್ಯೆ ಇಲ್ರಿ, ಒಂದ್ ನಂಬರ್ ಹಾಸ್ಟೆಲ್ ಐತ್ರಿ ನಮ್ದ್ರಿ. ಕರ್ನಾಟಕದ ಒಂದ್ ನಂಬರ್ ತಿಳ್ಕೊತೇನ್ರಿ. ಇಲ್ಲಿ ಇದು 2 ವರ್ಷ ಐತ್ರಿ, ಒಂದ್ ಕಡಿಮೆ ಇಲ್ರಿ, ಒಂದ್ ಏನು ಇಲ್ರಿ. ಇಲ್ಲಿ ವಾರ್ಡನ್ ಮತ್ ಯಾರು ಇರ್ತಾರ ನೋಡ್ರಿ, ಅವ್ರ ಮಕ್ಕಳು ನೋಡ್ಕೊಂಡಂಗ್ ನೋಡ್ಕೋತಾರ್ರಿ ನಮಗ್ರಿ. ಒಂದ್ ನಂಬರ್ ಹಾಸ್ಟೆಲ್ ರೀ, ಅದು ಬಿಟ್ಟು ನಾ ಏನೋ ಹಾಸ್ಟೆಲ್ ಒಂದ್ ನಂಬರ್ ನೋಡ್ರಿ. ಸುನಿಲ್ ಗೌಡನವ್ರ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಕೇವಲ ಒಂದು ಜಿಲ್ಲೆಯಲ್ಲಿ ಚೆನ್ನಾಗಿದೆ, ಇನ್ನೊಂದು ಜಿಲ್ಲೆಯಲ್ಲಿ ಚೆನ್ನಾಗಿಲ್ಲ ಅನ್ನೋದಲ್ಲ. ಯಾವ್ಯಾವ ಜಿಲ್ಲೆಗಳ ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಈ ರೀತಿಯ ಅವ್ಯವಸ್ಥೆಯ ಆಗರಾಗಿರುವಂಥ ಕೆಲವು ಹಾಸ್ಟೆಲ್ಗಳಿಗೆ ಕಾಯಕಲ್ಪ ಆಗಬೇಕು ಅನ್ನೋದು ಕೂಡ ನಮ್ಮ ವಿಚಾರ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಮಾಡಿ, ಹಾಗೆ ಕಾಲ್ ಮಾಡಿ. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದಾಗಿದೆ. ಇನ್ನು ಈ ಹಾಸ್ಟೆಲ್ಗಳ ಅವ್ಯವಸ್ಥೆಯ ಬಗ್ಗೆ ಈ ರಾಜ್ಯದ ಘನತೆವೆತ್ತ ಸಚಿವರುಗಳು ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ, ಅವರಿಗೆ ಇದು ವಿಚಾರ ತಿಳಿದಿದೆಯಾ? ಪ್ರತಿದಿನ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ. ಆ ಹಾಸ್ಟೆಲ್ನಲ್ಲಿ ಹಿಂಗಾಯ್ತಂತೆ, ಮಾಳಿಗೆ ಸೋರ್ತಾ ಇದೆಯಂತೆ, ಮೇಲ್ಚಾವಣಿ ಕುಸಿದು ಬಿತ್ತಂತೆ, ಊಟದಲ್ಲಿ ಹಲ್ಲಿ ಸಿಕ್ತಂತೆ, ಊಟದಲ್ಲಿ ಜಿರಳೆ ಸಿಕ್ತಂತೆ, ಮಕ್ಕಳಿಗೆ ಶೌಚಾಲಯ ಇಲ್ವಂತೆ. ಇಂಥದ್ದೆಲ್ಲ ಸುದ್ದಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಸಚಿವರುಗಳು ಮಾತಾಡಿದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ನೋಡೋಣ ಬನ್ನಿ.
ನೀನು 20 ವರ್ಷದಿಂದ ಹಾಸ್ಟೆಲ್ ಸೋದರಣೆ ನೋಡಿದ್ರೆ ಈಗಿನ ಸೋದರಣಿಗೂ ಭಾಳ ಜಗಜ್ಜಾಂತರ ಐತಿ. ಹಿಂದೆ ನೋಡಿ ಹಾಸ್ಟೆಲ್ ವ್ಯವಸ್ಥೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಾವು ಚಿಂತನೆ ಮಾಡೋಕೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಸಮಗ್ರವಾದ ಬದಲಾವಣೆಗಳನ್ನು ಮಾಡಿದ್ದೇವೆ. ಈಗೂ ಸಹ ಇನ್ನೂ ಮಾಡಬೇಕಾದವಿಲ್ಲನಲ್ಲ. ಆದರೆ ಈಗ ಇನ್ನೊಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಅನುಭವಿ ರಾಜಕಾರಣಿಗಳಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಈಗ ಸಮಾಜೀಕರಣ ಸಚಿವರಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಹಾಸ್ಟೆಲ್ ಸಮಸ್ಯೆಗಳು ಸಣ್ಣಪಟ್ಟ ನ್ಯೂನತೆಗಳಿದ್ವು ಅಂತ ಅವನ್ನೂ ಸಹ ಪ್ರಾಮಾಣಿಕ ಸರಿಪಡಿಸೋಕೆ ಪ್ರಯತ್ನ ಮಾಡ್ತೇವೆ. ಇಂದಿನ ನೀನು 20 ವರ್ಷದಿಂದ ಹಾಸ್ಟೆಲ್ ಸೋದರಣೆ ನೋಡಿದ್ರೆ ಈಗಿನ ಸೋದರಣಿಗೂ ಭಾಳ ಜಗಜ್ಜಾಂತರ ಐತಿ. ಹಾಸ್ಟೆಲ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತಂತ ಪ್ರಯತ್ನ ಮಾಡಕತ್ತೀನಿ. ಒಂದು ಸಿಸ್ಟಮ್ಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನು 3 ತಿಂಗಳಿಗೊಮ್ಮೆ ಪ್ರತಿ ಎಲ್ಲ DOಗಳನ್ನು ಸಭೆ ಮಾಡೋಂಥದ್ದನ್ನು 3 ವರ್ಷದೊಳಗೆ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿ ಮಾಡೋಂಥದ್ದನ್ನು ಮಾಡ್ತಾ ಇದ್ದೀವಿ. ಹಾಸ್ಟೆಲ್ ಸಣ್ಣ ಪುಟ್ಟ ಸಮಸ್ಯೆ ಇದ್ದಿದ್ದು ನನ್ನ ಗಮನಕ್ಕೂ ಇದೆ. ಅದನ್ನು ಸರಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದೇ ಸತಿ ನಾನು ಎಲ್ಲದನ್ನು ಸರಿ ಮಾಡ್ತೀನಿ ಅಂತಂತ ಪ್ರಯತ್ನ ಮಾಡಕತ್ತೀನಿ. ಒಂದು ಸಿಸ್ಟಮ್ಗೆ ತರಲಿಕ್ಕೆ, ಒಂದು ಸಿಸ್ಟಮ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳನ್ನು 3 ತಿಂಗಳಿಗೊಮ್ಮೆ. ರೈಟ್, ಗಮನಿಸ್ತಾ ಇದ್ವಿ ವಿಜಯಪುರದಲ್ಲಿರುವಂತಹ ಒಂದು ಹಾಸ್ಟೆಲ್ ಮಾದರಿ ಆಗುತ್ತೆ ಅನ್ನೋದಾದ್ರೆ ರಾಜ್ಯದ ಉಳಿದಂತ ಹಾಸ್ಟೆಲ್ಗಳು ಮಾದರಿಯ ಸ್ಥಾನಕ್ಕೆ ಅಥವಾ ಆ ಸಾಲಿಗಾದ್ರೂ ಬರೋದಕ್ಕೆ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಅನುದಾನ ಇಲ್ಲ ಅನ್ನುವಂಥ ವಿಚಾರವೋ, ಅನುದಾನ ಬಂದರೂ ಕೂಡ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಯೋ, ಅದೇನಿದೆಯೋ ಅದನ್ನಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕಾಗಿದೆ. ಈ ಹಿಂದೆ ಈ ಫೆಬ್ರವರಿಯಲ್ಲಿ ಹೊಸದಾಗಿ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗಂತಾನೆ ಒಂದು ಹೊಸ ಯೋಜನೆಯನ್ನ ತಂದ್ರು, ವಿದ್ಯಾರ್ಥಿ ಆರೋಗ್ಯ ಬಂಧು ಕಾರ್ಡ್ ಅಂತ. ಅದರಲ್ಲಿ ದಾವಣಗೆರೆಯಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಒಂದು ಸ್ಯಾಂಪಲ್ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಜಾರಿಗೆ ತಂದ್ರು. ಅಲ್ಲಿ ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಬಂದು ಆರೋಗ್ಯ ಇಲಾಖೆಯಿಂದ ಯಾರಾದ್ರೂ ಬಂದು ಆರೋಗ್ಯ ಹೇಗಿದೆ ವಿಚಾರಿಸಿಕೊಂಡು ಹೋಗುವಂತ ಒಂದು ಪ್ರಾಯೋಗಿಕ ಹಂತದ ಒಂದು ಸಿದ್ಧತೆ ನಡೆಯಿತು ಅಷ್ಟೇ. ಬಿಟ್ರೆ ಆ ನಂತರದಲ್ಲಿ ಏನಾಯ್ತು, ಎತ್ತ ಹೋಯ್ತು, 5-6 ತಿಂಗಳು ಕಳೆದು ಹೋಯ್ತು. ಈಗ ಸದ್ಯಕ್ಕೆ ಈ ಹಂತದಲ್ಲಿ ಏನಾಗ್ತಾ ಇದೆ ಇದು ಯಾರು ಕೂಡ ಮಾಡಿಲ್ಲ. ಅಂಥದ್ದೊಂದು ಆಗಬೇಕು ರಂಜಿತ್. ಖಂಡಿತ ನೀವು ಹೇಳ್ದಂಗೆ ಮಾನಿಟರ್ ಮಾಡಬೇಕು. ಅನುದಾನ ಬರುತ್ತೆ, ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಮತ್ತೊಂದು. ಆದರೆ ಹಿರಿಯ ಅಧಿಕಾರಿಗಳು ಅದನ್ನು ಮಾನಿಟರ್ ಮಾಡಬೇಕು. ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು, ವಿಸಿಟ್ ಮಾಡಬೇಕು. ಆನಂತರ ಆ ಮಕ್ಕಳು ಊಟ ಮಾಡುವ ಊಟವನ್ನು ಅದು ಕ್ವಾಲಿಟಿ ಊಟವಾ ಏನು ಅನ್ನೋದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಬೇಕು. ಹಾಗೆ ಎಲ್ಲ ಹಾಸ್ಟೆಲ್ಗಳ ಮೇಲೂ ಕೂಡ ಕಣ್ಣಿಡಬೇಕು. ಎಸ್, ನೀವು ಕರೆ ಮಾಡಿ ಮಾತಾಡಿ. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿರುತ್ತೆ. ಎಷ್ಟೆಷ್ಟು ಹಾಸ್ಟೆಲ್ಗಳಿದ್ದಾವೆ, ಹೆಂಗಿದೆ ಅದರ ಪರಿಸ್ಥಿತಿ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ವಾಣಿಯನ್ನವರು ವೇಣಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವೇಣಿಯವರೇ ನಮಸ್ಕಾರ. ವೇಣಿಯವರೇ ನಮಸ್ಕಾರ. ಹೇಳಿ ವೇಣಿಯವರೇ, ಹಾಸ್ಟೆಲ್ಗಳ ಅವ್ಯವಸ್ಥೆ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ತಮಗೇನಾದರೂ ಆ ಅನುಭವ ಇದೆಯಾ? ಸರ್, ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಯಾಕೆಂದ್ರೆ ಬಡವ್ರ ಮಕ್ಕಳು ಮಾತ್ರನೇ ಈ ತರ ಲಕ್ಸುರಿ ಲೈಫ್ ಅನುಭವಿಸಕ್ ಆಗೋದು. ಯಾಕೆಂದ್ರೆ ಚೆನ್ನಾಗಿ ಇವಾಗ ರಾಜಕೀಯ ನಾಯಕರ ಇರ್ಬೋದು, ಪ್ರತಿಯೊಬ್ರು ಇರ್ಬೋದು, ಅವ್ರ ಮಕ್ಳೆಲ್ಲ ಇದು ಅನುಭವಿಸಲ್ವಲ್ಲ. ನಮ್ ತರ ಬಡವ್ರ ಮಕ್ಳು, ಮಧ್ಯ ತರಗತಿ ಮಕ್ಕಳು ಸರ್, ಅದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಾನು ಈಗ ನ್ಯೂಸ್ ನೋಡ್ತಿದೀನಿ. ಅಂದ್ರೆ ನಾವು ಊಟ ಮಾಡ್ತಿದೀವ, ಇನ್ನೇನಾದ್ರೂ ಮಾಡ್ತಿದೀವ, ನಾವು ಯಾವ ದೇಶದಲ್ಲಿದ್ದೀವಿ ಅಂತ ತುಂಬಾ ಮನ್ಸಿಗೆ ನೋವಾಗ. ಅದೇ ಪರಿಸ್ಥಿತಿ ಇವಾಗ ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯಕ್ತಿ ಅವ್ರ ಮಕ್ಕಳು ಒಂದು ದಿನ ಹೋಗಿ ಅನುಭವಿಸ್ಲಿ ಸರ್ ಅಲ್ಲಿ ಆಗತ್ತಾ? ನಿಜ. ಅಲ್ಲ, ಅವ್ರ ಮಕ್ಕಳು ಮಾತ್ರ ಲಕ್ಸುರಿ ಲೈಫ್ಗಳು ಅನುಭವಿಸ್ಬೇಕು. ಓಟ್ಗಳು ಕೇಳ್ಕೊಂಡು ಮನೆಗಳ ಹತ್ರ ಬಂದಾಗ ಅಷ್ಟೇ ಚೆನ್ನಾಗಿ ಬರ್ತಾರೆ. ಮಕ್ಕಳ ಲೈಫ್ಗಳಲ್ಲೂ ಈ ತರ ವಿಷ ಬೇಸ್ ಆಟ ಆಡ್ಕೊಂತಿದ್ದಾರೆ ಅಂದ್ರೆ ಏನ್ ಅನ್ಬೇಕು ಸರ್? ನಮ್ದು ಪಾಕಿಸ್ತಾನಕ್ಕಿಂತ ಮೋಸ ಆಯ್ತು. ಎಲ್ಲೋ ಇಲ್ಲ, ಪಾಕಿಸ್ತಾನ ನಮ್ ದೇಶದಲ್ಲೇ ಇದೆ ಸರ್. ಅಲ್ಲ, ಇವಾಗ ನಾವು ಓದ್ಸಕ್ಕೆ ಈ ಪ್ರತಿ ಒಂದು ನೋಡಿ ಎಲ್ಲ ಏರಿಕೆ ಆಗ್ತಾ ಇದೆ. ಮೈ ತರಗತಿಯವ್ರಿಗೆ ತಗೊಂಡ್ ತಿನ್ನಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಏನೋ ಈ ತರ ಅನುಕೂಲ ಇದೆ ಅಂತ ಸೇರಿಸ್ತೀವಿ. ಇದೆಲ್ಲ ನೋಡಿದ್ರೆ ಅವರು ಅಸಲು ಮುಂದೆ ಹೋಗ್ತಾರ? ಅವ್ರು ಬದುಕ್ತಾರ ಸರ್? ಈ ತರ ಇದ್ರೆ ಎಷ್ಟೊಂದು ರೋಗಗಳು ತಂದ್ಕೊಂತಾರೆ ಸರ್. ಖಂಡಿತ ವೇಣಿಯವರೇ, ಇದು ಭಾಳ ಗಂಭೀರ ವಿಚಾರ. ಸರ್ಕಾರ ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದ್ದು, ಮಕ್ಕಳ ಜೀವದ ಪ್ರಶ್ನೆ, ಮಕ್ಕಳ ಬದುಕಿನ ಪ್ರಶ್ನೆ, ಒಂದು ಕುಟುಂಬದ ಪ್ರಶ್ನೆ ಇದು. ಥ್ಯಾಂಕ್ ಯು ವೇಣಿಯವರೇ. ರೈಟ್, ಅವರ ಆಕ್ರೋಶ ನಿಜಕ್ಕೂ ಕೂಡ ಅಕ್ಸೆಪ್ಟೇಬಲ್. ಯಾಕಂದ್ರೆ
ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ ಅನ್ನೋದಾದ್ರೆ ಬಡವರಿಗೊಂದು ನ್ಯಾಯ, ಅದೇ ಉಳ್ಳವ್ರಿಗೊಂದು ನ್ಯಾಯನ ಅನ್ನುವಂಥದ್ದು ಅವರ ಆಕ್ರೋಶದ ತಾತ್ಪರ್ಯ. ಅಂದ್ರೆ ಅವ್ರು ಹೇಳ್ತಾ ಇರೋದು ಹಾಗೆ, ದೊಡ್ಡವರು ಅಥವಾ ದುಡ್ಡಿರೋರು ಹಾಸ್ಟೆಲ್ಗೆ ಹಾಕಲ್ಲ, ಅಲ್ಲಿ ಹೋಗೋರು ಯಾರು, ಬಡವ್ರ ಮಕ್ಕಳು, ಅವರಿಂತ ಊಟ ತಿನ್ಬೇಕು ಅಥವಾ ಈ ಕಟ್ಟಡದಲ್ಲಿ ಇರಬೇಕು, ಇವತ್ತಿರ್ತೀವಿ ನಾಳೆ ಇರಲ್ಲ ಅನ್ನುವಂಥ ಅಭದ್ರತೆಯ ಜೀವನವನ್ನ ನಡೆಸಬೇಕು ಅನ್ನೋದಾದ್ರೆ ಈ ರೀತಿ ನಡೆಸ್ಕೊಳ್ತಾ ಇರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಅವರು ಕೂಡ ಮಾಡಿದ್ರು. ಎಂತ ಬಡವನೇ ಆದ್ರೂ ಕೂಡ ತನ್ನ ಮಕ್ಕಳನ್ನ ಆತ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಹೌದು, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆತ ಎಲ್ಲವನ್ನ ದಾರೆ ಇರ್ತಾನೆ. ಏನೋ ಒಂದು ಭರವಸೆ ಮೇಲೆ ಯಾವುದೊಂದು ಹಾಸ್ಟೆಲಿಗೆ ಕಳಿಸಿದ ಮೇಲೆ ಆ ಹಾಸ್ಟೆಲ್ನ ಸಿಬ್ಬಂದಿ ಆಗಿರ್ಬೋದು ಅಥವಾ ಹಾಸ್ಟೆಲ್ನ ಜವಾಬ್ದಾರಿ ಆ ಮಗುವನ್ನ ರಕ್ಷಣೆ ಮಾಡಬೇಕಾದ್ದು, ಉತ್ತಮವಾದ ಆಹಾರ ಕೊಡಬೇಕಾದ್ದು, ಸರಿಯಾದಂಥ ಒಂದು ಸೂರನ್ನು ಕೊಡಬೇಕಾದ್ದು ಅವ್ರ ಕರ್ತವ್ಯ ಕೂಡ. ಅದು ಸರ್ಕಾರದ ಕರ್ತವ್ಯ, ಒಂದು ಮೂಲ ಸೌಕರ್ಯ ಅದು. ಅದನ್ನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಪಾಪ ಆ ವಿದ್ಯಾರ್ಥಿಯ ಭವಿಷ್ಯ, ಬದುಕು, ಅನಂತರ ಮುಂದೆ ಅವನಿಗೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆರೋಗ್ಯ ಹಾಳು ಮಾಡಿಕೊಂಡು ಮತ್ತೊಂದು ಮಗದೊಂದು ಆಗಿ ಅವ್ನ ಬದುಕೆ ಹಾಳಾಗತ್ತೆ. ಕರೆಕ್ಟ್. ಅದು ಅಲ್ಲದೆ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ತನ್ನೂರಲ್ಲೇ ಸ್ಕೂಲ್ಗೆ ಹೋಗಬಹುದು, ಈ ರೀತಿ ಎಲ್ಲ ಆಗ್ಬೋದು. ಗಂಗಾವತಿಯಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? ಹಾಸ್ಟೆಲ್ಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಅನುದಾನಗಳು ಬರ್ತಾ ಇದೆ, ಇಂಥ ನಿರ್ಲಕ್ಷ್ಯ ಸರ್ಕಾರ ಮಾಡ್ತಾ ಇರೋದು ಸರಿನಾ ಅನ್ನೋದು ನಮ್ಮ ಪ್ರಶ್ನೆ. ನೀವೇನಂತೀರಿ? ಸರಿ ಇದೆ ಮೇಡಮ್, ಸರಿ ಇದೆ, ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ ಅಲ್ಲಿ ಫಿಲ್ಟರ್ ವಾಟರ್ ಬಗ್ಗೆ ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ಒಳ್ಳೆಯದು ಮೇಡಮ್. ಹೌದು, ಕುಡಿಯೋ ನೀರು ಪ್ರಮುಖ ಆದ್ಯತೆ ಆಗಬೇಕು ಅಂತೀರಿ? ಮುಖ್ಯವಾಗಿ ಫಿಲ್ಟರ್ ವಾಟರ್ ಬೇಕು ಮೇಡಮ್, ಯಾಕಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಕಡೆಯಿಂದ ಅನುದಾನ ಇರುತ್ತೆ. ಫಿಲ್ಟರ್ ವಾಟರ್ ಬಗ್ಗೆನೂ ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ನನ್ನ ಖಂಡಿತ ಅಭಿಪ್ರಾಯ ಮೇಡಮ್. ಖಂಡಿತ ಮಂಜುನಾಥ್ ಅವರೇ, ಇದನ್ನು ಕೂಡ ಸರ್ಕಾರಕ್ಕೆ ತಲುಪಿಸುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಮಾಡ್ತೀವಿ. ಅದಂತೂ ಜಾರಿಯಲ್ಲಿದೆ ಪ್ರಯತ್ನ. ಅದರ ಜೊತೆಲಿ ಈಗ ನಡೀತಾ ಇರುವಂತಹ ನಿರ್ಲಕ್ಷ್ಯ ಮಾತಾಡ್ತಾ ಇದ್ವಿ. ನೀವು ಕರೆ ಮಾಡಿ ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ವಿ. ಈ ವ್ಯವಸ್ಥೆ ಸರಿ ಹೋಗಬೇಕು ಅನ್ನುವಂಥ ಆಕ್ರೋಶ ಎಲ್ಲರಲ್ಲೂ ಇದೆ. ಇನ್ನೊಬ್ರು ಕೊಟ್ರೇಶ್ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಕೊಟ್ರೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಕೊಟ್ರೇಶ್ ಅವರೇ, ಈ ಅವ್ಯವಸ್ಥೆಯ ಹಾಸ್ಟೆಲ್ಗಳ ಬಗ್ಗೆ ನಾವು ಪ್ರತಿದಿನ ಸುದ್ದಿ ಮಾಡ್ತೀವಿ. ಇವತ್ತು ನಿಮಗೊಂದು ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಏನಂತೀರಿ? ಸರ್, ಇದು ಏನಾಗಿದೆ ಅಂದ್ರೆ ರೈತರಿಂದ ಖರೀದಿ ಮಾಡುವಾಗ 150 ಕಂಡೀಷನ್ಸ್ ಗಳನ್ನ ಹಾಕಿ ಖರೀದಿ ಮಾಡ್ತಾರೆ. ಆಮೇಲೆ ತಗೊಂಡ್ಬಿಟ್ಟು ಈಗ ರೈತರು ಇದು ಈಗೇನ ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನ್ ಮಾಡುತ್ತೆ, ಇವನ್ನೆಲ್ಲ ನೋಡ್ಬೇಕು ತಾನೆ ಅವರು. ಕರೆಕ್ಟ್. ಅಲ್ಲ, ವಿಚಾರ ಅದಲ್ಲ, ಹಾಸ್ಟೆಲ್ಗಳ ದುಸ್ಥಿತಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಎಸ್, ನೀವು ಹೇಳ್ದಂಗೆ ನೀವು ತೋರಿಸ್ತಾ ಇದ್ರಲ್ಲ ಕಾಳಲ್ಲಿ ಹುಳು ಇದೆ ತಾನೆ. ಹೌದೌದು. ಮತ್ತೆ ಅದನ್ನ ಈಗ ಹಾಸ್ಟೆಲ್ಗೆ ಸಪ್ಲೈ ಕೊಡ್ತಕ್ಕಂಥವ್ರು ಯಾರು? ಈಗ ಇಲ್ಲಿ ರೈತರಿಂದ ಖರೀದಿ ಮಾಡ್ತಕ್ಕಂಥವ್ರು ಯಾರು? ನಿಜ. ಖರೀದಿ ಮಾಡೋ ಈಗ ರೈತರಿಂದ ತಗೊಳ್ಳುವಾಗ ಲಂಚ ತಗೊಂಡು ಎಂತ ಬೇಕಂತ ತುಂಬಿಟ್ರೆ ಮತ್ತೆ ಅದನ್ನ ಸಪ್ಲೈ ಮಾಡ್ತಾರೆ. ಇಲ್ಲಿ ಸೊಸೈಟಿಗಳಲ್ಲಿ ಬರುತ್ತಲ್ಲ ಅಕ್ಕಿ, ರಾಗಿ, ಇವುಗಳಲ್ಲೆಲ್ಲ ಎಷ್ಟೊಂದು ಮಿಕ್ಸ್ ಇರುತ್ತೆ ಅನ್ನೋದು ಗೊತ್ತಾಯ್ತಲ್ಲ ನಿಮ್ಗೆ? ಆಯ್ತು ಸರ್, ಥ್ಯಾಂಕ್ ಯು. ಉತ್ತರ ಕನ್ನಡದಿಂದ ಭೀಮರಾಯ ನಾಯಕ್ ಅವರು ಕರೆ ಮಾಡಿದ್ದಾರೆ. ದೇವರಾಯ ನಾಯಕ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ದೀನಿ, ಬಹಳ ಸಂತೋಷ ಆಯ್ತು. ಸರಿ, ಏನ್ ಹೇಳ್ತೀರಿ ಸರ್? ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನೋದು ಕಣ್ ಮುಂದೆ ಕಾಣಿಸ್ತಾ ಇದೆ, ಸರ್ಕಾರ ಏನ್ ಮಾಡ್ಬೇಕಂತೀರಿ? ಹಾಸ್ಟೆಲ್ಗಳಲ್ಲಿ ಈ ಸ್ಥಿತಿಗೆ ಬರ್ಲಿಕ್ಕೆ ಆ ವಾರ್ಡನ್ ಮತ್ತೆ ಮೇಲ್ಯ ಅಧಿಕಾರಿಗಳೇ ಮುಖ್ಯ ಕಾರಣ ಮೇಡಮ್. ಅಧಿಕಾರಿ ವರ್ಗ ಸರಿ ಇದ್ರೆ ಇದನ್ನು ಈ ರೀತಿ ಆಗ್ತಾ ಇರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಅವರು ಖರೀದಿ ಮಾಡುವಾಗ 50 ರೂಪಾಯಿನ ವಸ್ತು ಫಾರ್ ಎಕ್ಸಾಂಪಲ್ ಖರೀದಿ ಮಾಡಿ ಅದಕ್ಕೆ 100 ರೂಪಾಯಿ ಹಚ್ಚುತ್ತಾರೆ ಬಿಟ್ರೆ, ಅವರು ಆಲ್ರೆಡಿ ಖರೀದಿ ಮಾಡೋದು 20 ರೂಪಾಯಿ 30 ರೂಪಾಯಿನ ಕಳಪೆ ಆಹಾರನೇ ಖರೀದಿ ಮಾಡಿರ್ತಾರೆ. ಮತ್ತೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಆ ಅಧಿಕಾರಿಗಳೇ ಕಾರಣ ಆಗಿರ್ತಾರೆ ಮೇಡಮ್. ಅವ್ರು ಸರಿ ಇದ್ರೆ ಉಳಿದೆಲ್ಲ ಸರಿ ಇರ್ತದೆ. ದುಡ್ಡಿನಾಸೆಗೆ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಿದ್ದಾರೆ ಅಂತೀರಿ? ಅವರೇ ಹಾಳು ಮಾಡೋರು ವಾರ್ಡನ್ನು ಮತ್ತೆ ಅವರನ್ನು ನೋಡ್ಕೊಳ್ಳೋ ಮೇಲಧಿಕಾರಿಗಳಿಂದ ಯಾವುದೇ ಒಂದು ವ್ಯವಸ್ಥೆ ಅಧಿಕಾರಿ ಸಮೂಹದಿಂದ ಹಾಳಾಗಿರ್ತದೆ ಮೇಡಮ್. ಹೌದು, ನಿಜ. ಎನಿವೇಸ್, ಧನ್ಯವಾದ ದೇವರಾಯ ನಾಯಕ್ ಅವರೇ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾವು ಮಾತಾಡ್ತಾ ಇದ್ವಿ ಹಾಸ್ಟೆಲ್ಗಳ ದುಸ್ಥಿತಿಯ ಬಗ್ಗೆ. ಸರ್ಕಾರ ಬಹುಶಃ ಇನ್ನಾದರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡುತ್ತಾ ಅನ್ನೋದು ನಾವು ಎದುರು ನೋಡ್ತಾ ಇದ್ದೀವಿ, ಜನನೂ ಎದುರು ನೋಡ್ತಾ ಇದ್ದೀವಿ. ಮುಂದಿನ ಸುದ್ದಿ ನೋಡೋಣ.
ನಾಳೆಗೆ ವರಮಹಾಲಕ್ಷ್ಮಿ ಹಬ್ಬ. ನಾಳೆಗೆಲ್ಲ ಮನೆಯಲ್ಲೆಲ್ಲ ಪೂಜೆ, ಹಬ್ಬ, ಸಂಭ್ರಮ ಎಲ್ಲ ಜೋರಾಗಿರುತ್ತೆ. ಹಬ್ಬ ಅಂತ ಹೇಳಿದರೆ KR ಮಾರ್ಕೆಟ್ನಲ್ಲಿ ಕೇಳದೆ ಬೇಡ, ಗಿಜಿ ಗಿಜಿ ಅನ್ನುವಷ್ಟು ಜನ. KR ಮಾರ್ಕೆಟ್ ಖರೀದಿ ಮಾಡೋದಕ್ಕಂದರೆ KR ಮಾರ್ಕೆಟ್ನಲ್ಲಿ ಹೂ, ಹಣ್ಣು, ತರಕಾರಿ ಎಲ್ಲ ಖರೀದಿ ಮಾಡೋದಕ್ಕೆ, ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ಬೆಲೆ ಏರಿಕೆ ನಡುವೆಯೂ ಕೂಡ ಇವತ್ತು ಖರೀದಿಯ ಭರಾಟೆ ಹೇಗಿದೆ ಕೇಳಿದರೆ ಫುಲ್ ಜಾಮ್ ಜಾಮ್ ಜಾಮ್. ಎಲ್ಲಿ ಹೋದರೂ ಕೂಡ ಜನವೋ ಜನ. ಮಾರ್ಕೆಟೆಲ್ಲ ತುಂಬಿ ತುಳುಕ್ತಾ ಇದೆ. ಆ ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ, ಅದೆಲ್ಲ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. KR ಮಾರ್ಕೆಟ್ನಲ್ಲಿ ಖರೀದಿಗೆ ಜನ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ರೈತರು ಕೂಡ ಅಷ್ಟೇ. ಹಬ್ಬ ಅಂತ ಹೇಳಿದಾಗ ತಾವು ಬೆಳೆದಂಥ ಹೂ, ಹಣ್ಣು, ತರಕಾರಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಾರಾಟಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಒಂದೆರಡು ದಿನ ಮುಂಚೆ ಬಂದೆಲ್ಲ ಟಿಕಾಣಿ ಹೂಡಿ ಎಲ್ಲ ರೆಡಿಯಾಗಿರ್ತಾರೆ. ಅದರಂತೆ ಈ ಹೊತ್ತಿಗೆ KR ಮಾರ್ಕೆಟ್ ಫುಲ್ ಜಾಮ್ ಆಗಿದೆ. ನೀವು ಯಾರಾದರೂ KR ಮಾರ್ಕೆಟ್ ಕಡೆಗೆ ಓಡಾಡೋರಾಗಿದ್ದಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಇದೆ, ನೀವು ಸ್ವಲ್ಪ ನೋಡ್ಕೊಂಡು ಓಡಾಡಿ. ಹಬ್ಬ ಇರೋದ್ರಿಂದಾಗಿ KR ಮಾರ್ಕೆಟ್ನಲ್ಲಿ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಜೊತೆಗೆ ಹೂವಿನ ಮಾಲೀಕರಾದ ಅಫ್ರೋಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ? ಖರೀದಿ ಹೇಗಿದೆ? ಜನ ಬಂದು ತೆಗೆದುಕೊಳ್ತಿದ್ದಾರೆ, ವ್ಯಾಪಾರ ಹೇಗಿದೆ ಅಂತ? ಹೋದ ವರ್ಷ ಮಳೆ ಬಂದು ಎಲ್ಲ ಹಾಳಾಗಿದ್ದು, ರೈತರಿಂದ ಇಳ್ದು ನಮ್ಮ ಟ್ರೇಡರ್ ಎಲ್ಲ ಹಾಳಾಯಿತು. ಬಿಸ್ನೆಸ್ ಇಲ್ಲ ಹೋದ ವರ್ಷ. ಈ ಸಾರಿ ಮಳೆ ಇದೆ, ಮಳೆ ಇಲ್ಲ, ಆದರೆ ಬಿಸ್ನೆಸ್ ಅಷ್ಟಿಲ್ಲ. ಫುಲ್ ಝೀರೋ ಬಿಸ್ನೆಸ್ ಐತೆ, ಮೊದಲು ಥರ ಇಲ್ಲ. ಇವತ್ತು ಹೇಗಿದೆ ವ್ಯಾಪಾರ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಜೋರಿದೆ, ಸಾಕಷ್ಟು ಜನ ಬಂದಿದ್ದಾರೆ ಖರೀದಿಗೆ. 50% ಇದೆ ಸರ್ ಅಷ್ಟೇ ಬಿಸ್ನೆಸ್. ಮೊದಲು ಥರ ಇಲ್ಲ. ಟ್ರಾಫಿಕ್ ಜಾಮ್ ಆಗುತ್ತೆ. ಸರ್ಕಾರ ನಮಗೆ ಎಲ್ಲ ಒಂದು ಜಾಗ ಕೊಡ್ತಾ ಇಲ್ಲ. ಸರ್ಕಾರ ನಮಗೆ ಒಂದು ಜಾಗ ಅಂತ ಕೊಟ್ಟರೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ನಮಗೆ ಒಂದು ಜಾಗ ಅಂತ ಕೊಟ್ಟರೆ ಮಳೆ ಬಂದೇ ನಮಗೆ ಒಂದು ಅವಕಾಶ ಇರ್ತದೆ. ರೈತರಿರಲಿ, ಟ್ರೇಡರ್ ಇರಲಿ, ಹೂವು ಮಾಡೋರು ಲಕ್ಷಾಂತರ ರೂಪಾಯಿ ಹೂವು ತೊಗೊಂಡ್ಬರ್ತಾರೆ. ರೈತರು ಬೆಳ್ಕೊಂಬಂದು ನಮ್ಮಂಥ ಜನರಿಗೆ ಕೊಡ್ತಾರೆ ಸೇಲ್ ಮಾಡೋಕ್ಕೆ. ನಾವೆಲ್ಲ ಅವ್ರ ಹತ್ರ ಖರೀದಿ ಮಾಡ್ಕೊನೋ 100 ರೂಪಾಯಿ ಅಟ್ಲೀಸ್ಟ್ ಖರೀದಿ ಮಾಡ್ಕೊನೋ, ಮಳೆ ಬಂದರೆ ಅಂತೆ 50 ರೂಪಾಯಿಗೆ ಸೇಲ್ ಮಾಡಬೇಕು. ಲಾಸ್ ಆಗಿದ್ದಾನೆ. ಹೇಗೆ ತಮ್ಮದು ವ್ಯಾಪಾರ? ತುಂಬ ಲಾಸು ಸರ್, ಹಂಗೈತೆ ಪರಿಸ್ಥಿತಿ. ಏನು ರೀಸನ್ ಏನಂತ? ರೀಸನ್ ಮೊದಲು ಥರ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಮಾರ್ಕೆಟ್ಗಳು ಆಗಿದ್ಬಿಟ್ಟಿದೆ. ಅಲ್ಲೆಲ್ಲ ಅಂಗಡಿಗಳು ಅಲ್ಲಿ ತೊಗೊಬಿಡ್ತಾರೆ, ಕಸ್ಟಮರ್ ಬರೋಲ್ಲ ಮೊದಲು ಥರ. ದೊಡ್ಡ ರೀಸನ್ ಸರ್ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮು, ಪಾರ್ಕಿಂಗ್ ಸಿಗಲ್ಲ, ಹೆವಿ ತೊಂದರೆ ಆಗುತ್ತೆ. ಆಂಬುಲೆನ್ಸ್ ಹೋಗೋಕೆ ಕೂಡ ಜಾಗ ಸಿಗಲ್ಲ. ಮತ್ತು ದರ ಹೇಗಿದೆ ಈ ಬಾರಿ? ಏನಾದರೂ ಏನು ಸರ್, ದರ ಜಾಸ್ತಿ ಇದೆಯಾ? ಕಡಿಮೆ ಸರ್. 2 ಇಯರ್ಸಿಂದ ಜನರು ಕಮ್ಮಿ ಆಗೋಯ್ತು. ಈ ಟ್ರಾಫಿಕ್ಗೆ ಜನರು ಬರೋಲ್ಲ ಸರ್, ಅದೇ ಪ್ರಾಬ್ಲಮ್ ಆಗ್ತಿರೋದು, ಬೇರೆ ಏನಿಲ್ಲ. ಸರ್ ಹೇಳಿ, ಏನು ಹೇಳಿ? ಕಡಿಮೆನೇ ಸರ್. ಹಾಂ, ದರ ಏನು ಆ ಥರ ಏನಿಲ್ಲ. ಮಾಮೂಲು ಸ್ಟಾಕು ಪ್ರೊಡಕ್ಷನ್ನು ಜಾಸ್ತಿ ಇದೆ, ಹಂಗಾಗಿ ಜನ ಜಾಸ್ತಿ ಇದ್ದಾರೆ. ಎಲ್ಲ ಮನೆ ಹಬ್ಬದ ಕಸ್ಟಮರೇ. ಒಂದು ಬಂಚು, 1 ಕಟ್ಟು 2 ಕಟ್ಟು ಗಿರಾಕಿ ಅಷ್ಟೇ. ಏನಂತ ಡಿಮ್ಯಾಂಡ್ ಏನಿಲ್ಲ, ಹೆವಿ ಡಿಮ್ಯಾಂಡ್ ಏನಿಲ್ಲ. ಟ್ರಾಫಿಕ್ ಜಾಮ್ ಮಾಮೂಲಿ, ಜನ ಕ್ರೌಡ್ ಇದೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ಇಲ್ಲಿನ ಮಾಲೀಕರುಗಳ ಪ್ರಕಾರ, ಹೂವಿನ ಮಾಲೀಕರುಗಳ ಪ್ರಕಾರ ಟ್ರಾಫಿಕ್ ಜಾಮು ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಬಾರಿ ವ್ಯಾಪಾರ ಡಲ್ ಆಗಿದೆ. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಅಲ್ಲೆಲ್ಲಿ ಮಾರ್ಕೆಟ್ ಇದೆ ಅಲ್ಲೆಲ್ಲಿ ಖರೀದಿ ಮಾಡ್ತಿದ್ದಾರೆ. ವ್ಯಾಪಾರ 50% ಡಲ್ ಆಗಿದೆ. ಟ್ರಾಫಿಕ್ ಸಮಸ್ಯೆಯಿಂದ ಮತ್ತು ಕಡೆ ನಮಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗಕ್ಕೆ ಜನ ಬರೋದು ಕಡಿಮೆ ಆಗಿದೆ. ಬೇರೆ ಬೇರೆ ಕಡೆ ಹೋಗಿ ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ವ್ಯಾಪಾರ ಮಾತ್ರ ಈ ಬಾರಿ ಡಲ್ ಆಗಿದೆ ಅಂತ ಒಂದು ಕಡೆ ಮಾಲೀಕರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿಕ್ಕಬಳ್ಳಾಪುರದಲ್ಲಿ ಈ ಗಂಡ ಮತ್ತು ಮಗು ಈ ಕೊಲೆ ಕೇಸ್ ಇದೆಯಲ್ಲ, ಇದಕ್ಕೊಂದು ರೀತಿ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಅಸಲಿಯಾಗಿ ಪ್ಲಾನ್ ಏನು ನಡೆದಿತ್ತು, ಯಾವಾಗದಿಂದ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು, ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ. ನೋಡಿ, ಪ್ರಿಯಕರನ ಜೊತೆ ಸೇರಿ ಪತಿ ಮತ್ತು ಮಗು ಹತ್ಯೆಗೆ ಪ್ಲಾನ್ ಮಾಡಿದ್ಲು ಅನ್ನೋ ಮಾಹಿತಿ. ಒಂದು ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ಪತಿ ಕೊಲೆಗೆ ಪ್ಲಾನ್ ಮಾಡಿದ್ಲಂತೆ ಈ ಹರಿಣಿ. ಮೊಬೈಲ್ ಆ್ಯಪ್ನಲ್ಲಿ ಕೊಲೆ ಹೇಗೆ ಮಾಡೋದು, ಆ ಐಡಿಯಾವನ್ನು ಸರ್ಚ್ ಮಾಡೋದು. ಕಳೆದ 1 ತಿಂಗಳಿನಿಂದ ಗಂಡನ ಕೊಲೆಗೆ ಈಕೆ ಸಂಚು ರೂಪಿಸ್ತಾ ಇದ್ಲು. ಯಾವ ರೀತಿ ಕೊಲೆ ಮಾಡಬೇಕು, ಯಾವ ರೀತಿ ಕೊಲೆ ಮಾಡಿದ ನಂತರದಲ್ಲಿ ಸಾಕ್ಷಿ ನಾಶ ಮಾಡಬೇಕು, ಈ ರೀತಿ ಒಂದು ಆ್ಯಪ್ನಲ್ಲಿ ಈಕೆ ತಿಳ್ಕೊಂಡಿದ್ಲಂತೆ. ಆನಂತರ ಹೃದಯಾಘಾತದಿಂದ ಸಾವು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಲು. ಬಹುತೇಕ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ಲು ಈ ಹರಿಣಿ. ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಆ್ಯಪು, ಆನಂತರ ಮೊಬೈಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಡಿಲೀಟ್ ಆಗಿರೋದು, ಈ ಎಲ್ಲ ಮಾಹಿತಿಗಳು ರಿವೀಲ್ ಆಗಿದೆ. ಆದರೆ ಒಂದು ಸಣ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಎದೆನೋವು ಅಂತ ಬಳಲ್ತಾ ಇದ್ದ. ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ಲು ಈ ಹರಿಣಿ. ಮಧ್ಯರಾತ್ರಿ CCTV ಆಫ್ ಮಾಡಿ ಕೊಲೆ ಮಾಡಿದ್ದಾಳೆ. ಮಲಗಿದ್ದಂಥ ಮಗು, ಅಭಿನಂದನ್, ಪುಟ್ಟ ಮಗು, ಆ ಮಗುವನ್ನು ಕೂಡ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಈಗ
ಗೊತ್ತಾಗಿರೋದು ಪೊಲೀಸರಿಗೆ ಅಸಲಿಗೆ ಏನ್ ನಡೀತು ಅನ್ನುವಂಥ ವಿಚಾರ. ಮೊಬೈಲ್ ಮೂಲಕ ಸರ್ಚ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಈ ಹಂತಕರು ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಈಗ ಸದ್ಯಕ್ಕೆ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು, ತನಿಖೆಯನ್ನ ನಡೆಸ್ತಾ ಇದ್ದಾರೆ ಚಿಕ್ಕಬಾಣಾವರ ಪೊಲೀಸರು. ಇನ್ಸ್ಪೆಕ್ಟರ್ ಅಶೋಕ್ RP ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇಲ್ಲಿ ಸಾಕಷ್ಟು ಮಾಹಿತಿಗಳು ತನಿಖೆ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಅಸಲಿಗೆ ನಡೆದಿದ್ದೇನು, ಪ್ಲಾನ್ ಯಾವ ರೀತಿ ಮಾಡ್ಕೊಂಡಿದ್ರು, ಡೀಟೇಲ್ಸ್ ಏನಿದೆ? ಬೇಸಿಗಾಗಲೇ ಏನು ಈ ಸಂಬಂಧವಾಗಿ ಯೂಟ್ಯೂಬ್ ಮತ್ತು ಆ್ಯಪ್ಗಳು ಸೇರಿದಂತೆ ಒಂದಷ್ಟು ಸರ್ಚಿಂಗನ್ನು ಮಾಡ್ತಾರೆ. ಅದರಲ್ಲಿ ಮೊದಲಿಗೆ ಇವರು ಪ್ಲ್ಯಾನ್ ಮಾಡಿದೇನು ಅಂತ ಹೇಳಿದ್ರೆ ಊಟದಲ್ಲಿ ವಿಷ ಹಾಕಿ ಅವನನ್ನು ಕೊಲ್ಲುವಂತಹ ಒಂದು ಪ್ಲ್ಯಾನಿಂಗನ್ನು ಮಾಡಿದರು. ಆದರೆ ಪರ್ಟಿಕ್ಯುಲರ್ ಆಗಿ ಫುಡ್ ಪಾಯ್ಸನ್ನಿಂದ ಸತ್ತಿದ್ದಾನೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಗೆ ಯಾಕೆ ಮಾತ್ರ ಫುಡ್ ಪಾಯ್ಸನ್ ಆಗಿದೆ, ಬೇರೆ ಯಾರಿಗೂ ಕೂಡ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಅನುಮಾನ ಬರುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಇದರ ಬಗ್ಗೆ ಈ ಒಂದು ವಿಷಯವನ್ನು ಹಾಕುವಂತಹ ಇದನ್ನು ಪ್ಲ್ಯಾನನ್ನು ಬಿಟ್ಟಿದ್ರು. ನಂತರ ಈ ಒಂದು ಆ್ಯಪ್ಗಳ ಮುಖಾಂತರ ಯಾವ ರೀತಿ ಕ್ರೈಮ್ ಸೀನ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಒಂದು ತಿಳಿದುಕೊಂಡು ನಂತರ ಈತನಿಗೆ ಇರುವಂತಹ ಒಂದು ವೀಕ್ನೆಸ್ಗಳೇನಿದೆ ಅದನ್ನು ಅನಲೈಸ್ ಮಾಡಿ ನಂತರ ಈ ಒಂದು ವ್ಯಕ್ತಿಗೆ ಅಂದರೆ ಅಭಿನಂದನ್ಗೆ ಗ್ಯಾಸ್ಟ್ರಿಕ್ ಇರುವಂತಹ ಒಂದು ಕಾರಣದಿಂದಾಗಿ ಇದರಿಂದ ಹಾರ್ಟ್ ಅಟ್ಯಾಕ್ ಆಗಿ ನಂತರ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಬೇಕು ಅಂತ ಹೇಳಿ ಈ ರೀತಿಯಾದಂತಹ ಪ್ಲ್ಯಾನನ್ನು ಮಾಡ್ತಾರೆ. ಅಂದರೆ ಮೊದಲು ಉಸಿರುಗಟ್ಟಿಸ್ತಾರೆ, ಉಸಿರುಗಟ್ಟಿಸಿ ನಂತರ ಮಗುವನ್ನು ಕೊಳ್ತಾರೆ. ಮಗುವನ್ನು ಕೊಂದ ಬಳಿಕ ಆ ಶವವನ್ನು, ತಂದೆಯ ಶವವನ್ನು ಮಗನ ಶವದ ಮೇಲೆ ಇಟ್ಟು ಈ ಒಂದು ಕ್ರೈಮ್ ಸೀನನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದರೆ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸಾಕಷ್ಟು ಒದ್ದಾಡಿದ ಬಳಿಕ ಮಗನ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಆ ಮಗ ಉಸಿರುಗಟ್ಟಿಸಿ ಸತ್ತಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಕ್ರೈಮ್ ಸೀನನ್ನು ಬಿಲ್ಡ್ ಮಾಡೋದಕ್ಕೆ ನೋಡಿದ್ದಾರೆ. ಆದರೆ ಕೆಲವೊಂದು ಅಂಶಗಳು, ಕೆಲವೊಂದು ಸೂಕ್ಷ್ಮತೆಗಳು, ಅಂದರೆ ಹತ್ಯೆ ಮಾಡಿದಂತಹ ಆರೋಪಿ, ಅಂದರೆ ಕೃತ್ಯ ಮಾಡಿದಂತಹ ಆರೋಪಿಯ ನಡವಳಿಕೆಗಳಿಂದಲೇ ಪೊಲೀಸರಿಗೆ ಡೌಟ್ ಬಂದೇ ಬರುತ್ತೆ ಸಹಜವಾಗಿಯೇ. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ತೀವ್ರವಾಗಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಆಕೆ ನಡೆದ ಸಂಗತಿಯನ್ನು ಹೊರಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಮೇಚ್ಯೂರ್ ಆಗಿ ಪ್ಲ್ಯಾನ್ ಮಾಡಿದಂತಹ ಒಂದು ಕಾರಣದಿಂದಾಗಿ ಈಗ ಅವರಿಬ್ಬರನ್ನು ಕೂಡ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಬಂಧನ ಮಾಡಿದ ಬಳಿಕ ವಿನಯ್ ಏನಿದ್ದಾನೆ ಆತನ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಕೂಡ ಈಗಾಗಲೇ ಭರದಿಂದ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮೊದಲು ಅಭಿನಂದನನ್ನು ಸಾಯಿಸಿದ್ದು ಇದೇ ವಿನಯ್. ನಂತರ ಈ ಮಗು ಎದ್ದಂತಹ ಸಂದರ್ಭದಲ್ಲಿ ಹರಿಣಿ ಹೋಗಿ ಎಚ್ಚರ ಆದಂತಹ ಸಂದರ್ಭದಲ್ಲಿ ಹೋಗಿ ಮಲ್ಕೋ ಅಂತ ಹೇಳಿ ಆಕೆಯೇ ಹೇಳ್ತಾಳೆ. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಭವಿಷ್ಯದಲ್ಲಿ ನನ್ನ ಮಗನಿಂದಲೇ ನನಗೆ ಕಂಟಕ ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆಕೆಯೇ ದಿಂಬಿನಿಂದ ಒಂದು ಒತ್ತಿ, ಅಂದರೆ ಆ ಶವವನ್ನು ಮಗನನ್ನು ದಿಂಬಿನಿಂದ ಒತ್ತಿ ಉಸಿರುಗಟ್ಟಿಸಿ ಸಾಯಿಸುವಂತಹ ಒಂದು ಕೃತ್ಯಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಗೆದಷ್ಟು ಹೊಸ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದು ಒಂದು ಸುದೀರ್ಘವಾದಂತಹ ಹತ್ಯೆಯ ಪ್ಲಾನಿಂಗ್ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ತಂದೆ ಮತ್ತು ಮಗ ಏನಿದ್ದಾರೆ ಇಬ್ಬರು ಕೂಡ ಸಾವಿನ ಜೊತೆ ಇದ್ದರು ಅಂತಲೇ ಹೇಳಬಹುದು ಅಕ್ಷರಶಃ. ಹೀಗಾಗಿ ಸದ್ಯ ಕಳೆದ 6 ತಿಂಗಳಿನಿಂದಲೂ ಕೂಡ ಕೊಲೆಗೆ ಪ್ರಯತ್ನಗಳು ನಡೀತಾ ಇತ್ತು. ಆದರೆ ಕಳೆದ ಶುಕ್ರವಾರ ಏನಿದೆ ಇವರಿಬ್ಬರ ನಡುವೆ ಆದಂತಹ ಗಂಭೀರ ಕಿರಿಕೆ ಏನಿದೆ ಇದರಿಂದ ಆದಷ್ಟು ಬೇಗ, ಅಂದರೆ ಇಮಿಡಿಯೇಟ್ ಆಗಿ ಈತನನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಉದ್ದೇಶವನ್ನು ಹೊಂದಿ ನಂತರ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರುವಂಥದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪೂರ್ಣ ಒಂದೇ ಮಾತರಂ ಹಾಡಲ್ಲ ಅಂಥೇಳಿ ಕಾಂಗ್ರೆಸ್ ಈಗ ಭಾಳ ಸ್ಪಷ್ಟವಾಗಿ ಹೇಳಿದೆ. ಗೀತೆಯ 2 ಚರಣವನ್ನು ಮಾತ್ರ ಹಾಡಲಾಗುವುದು. ಈ ವಿಚಾರದಲ್ಲಿ ನಮ್ಮ ನಿಲುವು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. 1937ರ ನಿರ್ಣಯಕ್ಕೆ ಕಾಂಗ್ರೆಸ್ ಬದ್ಧ ಅಂಥೇಳಿ ಹೇಳಿದೆ. CWC ಸಭೆಯಲ್ಲಿ ನಾಯಕರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಏನಿತ್ತು. ಮೊನ್ನೆ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಒಂದೇ ಮಾತರಂ ಗೀತೆ ಹಾಡುತ್ತಿದ್ದಂತಹ ಸಂದರ್ಭ ಸೋನಿಯಾ ಗಾಂಧಿಯವರು ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ಅದು ದೊಡ್ಡ ಚರ್ಚೆ ಆಗಿತ್ತು. ಈಗ ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನೋದನ್ನು ಅವರೇ ಹೇಳಿದ್ದಾರೆ, CWC ಸಭೆಯಲ್ಲಿ ಹೇಳಿದ್ದಾರೆ. ಗೀತೆಗೆ ಅಪಮಾನ ಆಗಿದೆ ಅನ್ನುವಂಥ ಚರ್ಚೆಯ ನಡುವೆ ಕಾಂಗ್ರೆಸ್ ವಿರುದ್ಧ BJPಯವರು ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂಥದ್ದೊಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ನಮ್ಮ ವಿಚಾರ ಬದಲಾಗೋದಿಲ್ಲ. 1937ರ ನಿರ್ಣಯಕ್ಕೆ ಈಗಲೂ ಕೂಡ ಕಾಂಗ್ರೆಸ್ ಬದ್ಧವಾಗಿದೆ. CWC ಸಭೆಯಲ್ಲಿ ನಾಯಕರು ನಿರ್ಧಾರವನ್ನು
ಮಾಡಿದ್ದಾರೆ. ನೋಡಿ, ಮೊನ್ನೆಯ ದೃಶ್ಯ ಇದು. ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ವಿ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಧ್ವಜಾರೋಹಣವನ್ನು ನೆರವೇರಿಸಿ ವಂದೇ ಮಾತರಂ ಗೀತೆಯನ್ನು ಹಾಡುತ್ತಿದ್ದ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡಬಾರ್ದು ಅಂಥೇಳಿ ಅವರು ತಡೀತಾರೆ. ನಿಲ್ಲಿಸಿ ಅಂಥೇಳಿ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಭಾಳ ಚರ್ಚೆ ಕಾರಣವಾಗಿತ್ತು. BJPಯವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದರು ಮತ್ತು ಇದು ಅಪಮಾನ ವಂದೇ ಮಾತರಂ ಗೀತೆಗೆ ಅಂತೇಳಿ ಹೇಳಿದರು. ಈಗ ಇದು ಅಪಮಾನ ಅಲ್ಲ, ನಮ್ಮ ನಿಲುವೇ ಅದು ಅಂಥೇಳಿ CWC ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. 1936ರಿಂದಲೂ ಕೂಡ ನಾವು ಇದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ, ಇನ್ನು ಮುಂದೂ ಕೂಡ ಹಾಗೆ ಇರ್ತೀವಿ, ನಾವು ಪೂರ್ಣ ವಂದೇ ಮಾತರಂ ಗೀತೆ ಹಾಡೋದೇ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಆರೋಪ, ಚರ್ಚೆ, ವಿವಾದ ಇದೆಲ್ಲದರ ನಡುವೆ ಈಗ ತಾನೇನು ತನ್ನ ನಿಲುವೇನು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದೆ ಕಾಂಗ್ರೆಸ್. ಏನು ಹೇಳಿದೆ ಅಭಿಷೇಕ್? ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಸಭೆಯ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಿಂದ ಗಣ್ಯರು ಪ್ರಮುಖರು ಬಂದಿರ್ತಾರೆ. ಅಲ್ಲಿ ತೆಗೆದುಕೊಂಡಂತ ನಿರ್ಧಾರ 1936ರಲ್ಲಿ ನಾವು ಯಾವ ರೀತಿ ಒಂದೇ ಮಾತರಂ ಹಾಡ್ತಿದ್ವಿ ಅದೇ ರೀತಿ ಮುಂದುವರಿಸ್ತೇವೆ ಅಂತ ಒಂದು ಲೈನ್ ಅಜೆಂಡಾ ತೆಗೆದುಕೊಂಡಂತೆ ಈಗ ಕಾಣ್ತಿರುವಂಥದ್ದು. ಕಾರಣ 1947ಕ್ಕೆ ಮೊದಲು ಕಾಂಗ್ರೆಸ್ ಸ್ಥಾಪನೆ ಆಗಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ಆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಲಾಗಿ ಮತ್ತೊಂದು ಕಾಂಗ್ರೆಸ್ ಹುಟ್ಕೊಂಡಿದೆ ಅನ್ನೋದು ವಾದ ಇರುವಂಥದ್ದು. ಆದರೆ 1936ಕ್ಕೂ 2026ಕ್ಕೂ ಸಂಬಂಧ ಇದೆಯಾ? ಅಜಗಜಾಂತರ ಇದೆ. ಸ್ವಾತಂತ್ರ್ಯದ ನಂತರ ಪೂರ್ಣ ಪ್ರಮಾಣದಲ್ಲಿ ಒಂದೇ ಮಾತರಮನ್ನ ಹಾಡಬೇಕು ಅಂತ ನಿರ್ದಿಷ್ಟವಾದ ನಿಯಮ ಕೂಡ ಇದೆ. ರಾಷ್ಟ್ರಗೀತೆ ಒಂದು ಕಡೆಗಾಗುತ್ತೆ, ಅದ್ರ ಜೊತೆಗೆ ನ್ಯಾಷನಲ್ ಆಂಥಮ್ನ ಯಾವ ರೀತಿ ಹಾಡ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಗೌರವವನ್ನು ಕೊಡ್ತೇವೆ ಅನ್ನೋದನ್ನು ಗಮನಿಸಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯದ ನಂತರ ನಮಗೇನು ಬೇಕೋ ಅದನ್ನು ಮಾಡ್ತೇವೆ ಅನ್ನೋ ಶೈಲಿಯಲ್ಲಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಈಗ BK ಹರಿಪ್ರಸಾದ್ ಅವರು ಕೂಡ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಅವರು ಕೂಡ CWCಗೆ ಹೋಗಿರೋರಿದ್ದಾರೆ, ಪಕ್ಷದ ಅಧ್ಯಕ್ಷರು ಕರ್ನಾಟಕಕ್ಕಿದ್ದಾರೆ. ಆದರೆ ಇದನ್ನು ಯಾವ ರೀತಿ ಚಾಲೆಂಜ್ ಮಾಡಲಾಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಇರುವಂಥದ್ದು. ಮೊನ್ನೆ ಅಷ್ಟೇ ನಾವು ನೋಡಿದ್ದೇವೆ, ವಿಡಿಯೋದಲ್ಲಿ ಬೇರೆ ಬೇರೆ ರೀತಿ ಸ್ಪಷ್ಟೀಕರಣ ಬಂತು. ಒಬ್ಬರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆರವರು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸೋನಿಯಾ ಗಾಂಧಿರವರು ಚೇರನ್ನು ತರಿಸಿದ್ರು, ಆ ಸಂದರ್ಭದಲ್ಲಿ ಕೈ ಸನ್ನೆ ಮಾಡಿದ್ರು ಅಂತ. ಮತ್ತೊಬ್ರು ಹೇಳ್ತಾರೆ ಇಲ್ಲ 2 ಚರಣ ಹಾಡಬೇಕಿತ್ತು, 3ನೇದು ಕನ್ಫ್ಯೂಸ್ ಆಗಿ ಹಾಡ್ತಿದ್ರು ಅಥವಾ ಅಷ್ಟು ಪದಗಳು ಸರಿಯಾಗಿ ಬರಲಿಲ್ಲ, ಆ ಕಾರಣದಿಂದ ತಪ್ಪು ಹಾಡ್ತಿದ್ದೀರಂತ ಕೈ ಸನ್ನೆ ಮಾಡಿದ್ರು ಅಂತ. ಮತ್ತೊಂದು ಕಡೆಗೆ ಇಲ್ಲ 2 ಚರಣ ಹಾಡಬೇಕಿತ್ತು, ಅದಕ್ಕೆ ಅಲ್ಲಿಗೆ ಕೈ ಸನ್ನೆ ಮಾಡಿ ನಿಲ್ಸೋದಕ್ಕೆ ಹೇಳಿದ್ರು ಅಂತ. ಇಲ್ಲಿಗೆ ಬೇರೆ ಬೇರೆ ರೀತಿಯ ಸ್ಪಷ್ಟೀಕರಣ ಬರ್ತಿರೋದ್ರಿಂದ ಪಕ್ಷದಲ್ಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ. ಯಾವ ಕಾರಣಕ್ಕೆ ಸೋನಿಯಾ ಗಾಂಧಿರವರು ಕೈ ತೋರಿಸಿದ್ದಾರೆ ಅಂತ ಈಗ ಮುಚ್ಚಿ ಹಾಕುವ ಪ್ರಯತ್ನವನ್ನು ಅವರ ಪಕ್ಷದ ಕಾರ್ಯಕರ್ತರು, ನಾಯಕರೇ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಆದರೆ 1947 ನಂತರ ಅಂದರೆ ಸ್ವಾತಂತ್ರ್ಯ ಲಭಿಸಿದ ನಂತರ ನಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಹಾಡ್ತೇವೆ ಅಂದರೆ ರಾಷ್ಟ್ರೀಯ ಗೀತೆ ವಿಚಾರದಲ್ಲೂ ಇದನ್ನು ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ನೋಡುತ್ತೆ, ಯಾವ ರೀತಿ ಸರ್ಕಾರಗಳು ನೋಡುತ್ತೆ ಅನ್ನೋದು ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಇದನ್ನು BJP ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಕಾದು ನೋಡಬೇಕಾಗುತ್ತೆ. ಯಾಕಂದರೆ CM ಹಾಗೂ DCM ಈ ವಿಚಾರವಾಗಿ ಮಾತನಾಡಬೇಕಾಗತ್ತೆ, ಗೃಹ ಸಚಿವರು ಮಾತನಾಡಬೇಕಾಗತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ CM ಆಗಿರ್ಬೋದು BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು ಚೆನ್ನೈನಲ್ಲಿ ಇರೋದ್ರಿಂದ ಇದನ್ನು ಪ್ರಾಬಬ್ಲಿ ಅವರು ಅಲ್ಲೇ ರಿಯಾಕ್ಟ್ ಮಾಡ್ತಾರಾ ಅಥವಾ ನಾಳೆ ಕರ್ನಾಟಕದಲ್ಲಿ ರಿಯಾಕ್ಟ್ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಇದೆ. ಬರಪೀಡಿತ ಜಿಲ್ಲೆ ಅನ್ನುವಂಥದ್ದನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಸಾಕಷ್ಟು ಆಗ್ರಹಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ವಿವಿಧ ಬೇಡಿಕೆಗಳಿದೆ, ಅದು ಕೂಡ ಈಡೇರಬೇಕು ಅನ್ನುವಂತಹ ಒತ್ತಾಯ. ಇದೆಲ್ಲವನ್ನು ಕೂಡ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಲಬುರಗಿ ನಗರ ಬಂದ್ ಮಾಡಿ ಇವತ್ತು ಹೋರಾಟಕ್ಕೆ ಕರೆ ನೀಡಲಾಗಿದೆ. ಹೋರಾಟ ಸಮಿತಿಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಜೊತೆಗೆ ಕೆಲ ರೈತ ಸಂಘಟನೆಗಳು ಬಂದ್ನಲ್ಲಿ ಭಾಗಿಯಾಗಲಿದೆ. ಕಲಬುರಗಿ ನಗರ ಬಂದ್ಗೆ ಇವತ್ತು ಕರೆ ನೀಡಲಾಗಿದೆ. ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುತ್ತೆ. ರಜೆಯನ್ನ ಕೊಟ್ಟಿಲ್ಲ ಜಿಲ್ಲಾಡಳಿತ. ಅದರ ಹೊರತಾಗಿ ಕಲಬುರಗಿ ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಬಂದೋಬಸ್ತನ್ನ ಮಾಡಿದ್ದಾರೆ.
ಅದರ ಜೊತೆಯಲ್ಲಿ ಕಲಬುರಗಿ ನಗರದಾದ್ಯಂತ ಬಂದ್ನಂತ ವಾತಾವರಣ ಇದೆ. ಪ್ರತಿಭಟನೆಗಳು ಕೂಡ ಇವತ್ತು ನಡೆಯಲಿದೆ. ವಂಚಿತರಾದ ಎಲ್ಲ ರೈತರಿಗೆ ವಿಮೆ ಹಣ ಬಿಡುಗಡೆಗಾಗಿ ಗುಲ್ಬರ್ಗ ಬಂದ್ ಕರೋ ಬೈ ಬಂದ್ ಕರೋ ವಂಚಿತರಾದ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆಗಾಗಿ ಗುಲ್ಬರ್ಗ ಬಂದ್ ಕರೋ ಬೈ ಬಂದ್ ಕರೋ ಬರಗಾಲ ಬರ ಪರಿಹಾರಕ್ಕಾಗಿ ಗುಲ್ಬರ್ಗ ಬಂದ್ ಕರೋ ಬೈ ಬಂದ್ ಕರೋ मांग पत्र देने के लिए भाई बंद करो भाई बंद करो वर्गा बंद करो भाई बंद करो भाई बंद करो ಕಲಬುರಗಿಯನ್ನ ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ವಿವಿಧ ರೈತಪರ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂಥದ್ದು. ಅದರಂತೆ ಬೆಳ್ಳಂಬೆಳಗ್ಗೆ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈಗಾಗಲೇ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಯ ರೈತರು ಬಂದು ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ರೈತರು ಈ ಒಂದು ಬಂದ್ನಲ್ಲಿ ಭಾಗಿಯಾಗಿ ಬಂದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಮೈಕಲ್ಲಿ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಅಂದರೆ ಈ ಬಂದ್ಗೆ ಬೆಂಬಲ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾದಂಥ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಂಥ ಹಿನ್ನೆಲೆಯಲ್ಲಿ ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಇಟ್ಕೊಂಡು ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಎಲ್ಲ ರೈತರ ಏನು ಸಾಲ ಮನ್ನಾ ಏನಿದೆ, ಸಾಲ ಮನ್ನಾ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಬೇಡಿಕೆ ಇಟ್ಕೊಂಡಿರುವಂಥದ್ದು. ಜೊತೆಗೆ ಕಳೆದ ವರ್ಷದ ಬೆಳೆ ವಿಮೆಯಲ್ಲಿ ಕೂಡ ಸಾಕಷ್ಟು ತಾರತಮ್ಯ ಆಗಿರುವಂಥದ್ದು. ಹಾಗಾಗಿ ತಾರತಮ್ಯವಾದಂಥ ಬೆಳೆ ವಿಮೆಯ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು. ಜೊತೆಗೆ ಉಜ್ನಿ ಡ್ಯಾಮ್ನಿಂದ ಏನು ಭೀಮಾ ನದಿಗೆ 15 TMC ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಿ ಈ ಒಂದು ಕಲಬುರಗಿ ಬಂದ್ಗೆ ಕರೆ ಕೊಟ್ಟು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ನಾನು ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕಲಬುರಗಿ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಬಸ್ ಸಂಚಾರ ಕೂಡ ಆಗ್ತಾ ಇತ್ತು. ಆದರೆ ಕಲಬುರಗಿ ಬಂದ್ಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಒಂದೇ ಒಂದು ಬಸ್ ಕೂಡ ಇಲ್ಲಿಂದ ಸಂಚಾರ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಬೇರೆ ಬೇರೆ ಭಾಗದಿಂದ ಬಂದಂಥ ಅಂದರೆ ರೈಲು ಮುಖಾಂತರ ಕಲಬುರಗಿಗೆ ಬಂದು ಇಲ್ಲಿಂದ ಜಿಲ್ಲೆಯ ನಾನಾ ಭಾಗಗಳಿಗೆ ಹೋಗುವಂಥ ಸಾಕಷ್ಟು ಜನ ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಬಸ್ ಇಲ್ಲ, ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ತೆಗೆದುಕೊಂಡು ವಾಪಸ್ ತೇಳ್ತಾ ಇರುವಂಥದ್ದು. ಇಂಥ ಭೀಕರ ಬರಗಾಲ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ಬರ ಪರಿಹಾರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಮುಂಗಾರು ಮಳೆ ಕೈಕೊಟ್ಟಿದೆ, ಮುಂಗಾರು ಬೆಳೆ ಕೈಕೊಟ್ಟಿದೆ. ಆ ಬೆಳೆ ಕೈಕೊಟ್ಟಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಮಲತಾಯಿ ಧೋರಣೆ ತೋರಿದರೆ ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದೆ. ಬೆಳೆ ವಿಮೆ ಹಣನ ಬಿಡುಗಡೆ ಬಗ್ಗೆ ಚರ್ಚೆ ಇಲ್ಲ, ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಚರ್ಚೆ ಇಲ್ಲ. ಈಗ 2 ವಾರ ಆಯಿತು, 15 ದಿನ ಆಯಿತು, ಮಳೆ ಹೋಗಿದೆ, ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಚರ್ಚೆ ಇಲ್ಲ. ಹಾಗಾಗಿರೋದ್ರಿಂದ ರೈತರನ್ನ ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರ ಕೊಡಬೇಕು, ಬೆಳೆ ವಿಮೆಯಿಂದ ವಂಚಿತರಾಗಿರುವಂಥ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಹಿಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರನ್ನ ಉಚಿತವಾಗಿ ಕೊಡಬೇಕು. ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮ್ನಿಂದ ಕರ್ನಾಟಕದ ಕಲಬುರಗಿಯ ಭೀಮಾ ನದಿಗೆ ಕಲಬುರಗಿಯ 15 TMC ನೀರು ಬಿಡುಗಡೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಾಗಾಗಿರೋದ್ರಿಂದ ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸಬೇಕು. ಕುಂಟು ನೆಪ ಹೇಳೋದು, ಮೀನಾಮೇಷ ಎಣಿಸೋದನ್ನು ಬಿಟ್ಟು ಸೀದಾ ರೈತರ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರಣಿ ಆತ್ಮಹತ್ಯೆಗಳು ಪ್ರಾರಂಭ ಆದಾಗ ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಜಕೀಯ ಮಾಡಿದೆ. ಯಾಕಂದ್ರೆ ಇವ್ರ ಮ್ಯಾಗ ಅವ್ರು ಚೆಂಡ ಹಾಕೋದು, ಅವ್ರ ಮ್ಯಾಗ ಇವ್ರು ಚೆಂಡ ಹಾಕೋದು, ಈ ಥರ ರಾಜಕೀಯ ಮಾಡಿದೆ. ಜನರ ಮತ್ತು ಜಾನುವಾರುಗಳ ಇಲ್ಲಿರ್ತಕ್ಕಂಥ ಕಾರ್ಮಿಕರ, ಯುವಕರ ಎಲ್ಲ ಪ್ರತಿಯೊಂದು ವಿಷಯನೂ ತೆಗೆದುಕೊಂಡು ತಾವು ಬರಗಾಲ ಅಧ್ಯಯನ ತಂಡ ಬಂದು ತಕ್ಷಣ ಘೋಷಣೆ ಮಾಡಬೇಕಂತ ಆಗ್ರಹಪಡಿಸ್ತಾ ಸರ್. ಸೊ ಇದಿಷ್ಟು ಇಲ್ಲಿನ ರೈತರು ಮತ್ತು ರೈತ ಮುಖಂಡರು ಹೇಳ್ತಾ ಇರುವಂಥದ್ದು. ಅಂದರೆ ಕಲಬುರಗಿ ಬಂದ್ ಯಶಸ್ವಿ ಆಗಬೇಕು, ಜೊತೆಗೆ ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪ್ರದೋಷ ಅರ್ಜಿ ಸಂಬಂಧ ಆದೇಶ ಪ್ರಕಟವಾಗಲಿದೆ. ಮಾಫಿ ಸಾಕ್ಷಿಯಾಗಿ ನನ್ನನ್ನು ಪರಿಗಣನೆ ಮಾಡಬೇಕು ಅನ್ನುವಂಥ ಅರ್ಜಿಯನ್ನ ಆತ ಹಾಕಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರಬೀಳಲಿದೆ. ಕೋರ್ಟ್ ಪ್ರಶ್ನೆಗಳಿಗೆ ಪ್ರದೋಷ ಸಮ್ಮತಿಸಿದ್ದಾನೆ. 59ನೇ CCH ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗಲಿದೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು ಅಂತ ಪ್ರದೋಷ್ ಈಗಾಗಲೇ ಅರ್ಜಿಯನ್ನ ಹಾಕಿದ್ದಾನೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಕೂಡ ಅರ್ಜಿಯನ್ನ ಹಾಕಿದ್ರು, ಆದರೆ ಅದು ಪರಿಗಣನೆ ಆಗಿಲ್ಲ. ಯಾವುದೇ ರೀತಿಯ ತಕರಾರುಗಳನ್ನು ಸಲ್ಲಿಕೆ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿತ್ತು.
ಆ ನಂತರದಲ್ಲಿ ಮಾಫಿ ಸಾಕ್ಷಿಯಾಗಿ ಗಣನೆಗೆ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಕೂಡ ನಡೆದವು. ಈಗ ಇವತ್ತು ಆದೇಶವನ್ನ ಪ್ರಕಟಿಸಲಿದೆ 59ನೇ CCH ನ್ಯಾಯಾಲಯ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿದ್ದೆ ಅದರಲ್ಲಿ ನೀಡಿರುವಂಥ ಒಂದಷ್ಟು ಹೇಳಿಕೆಗಳು, ಮಾಹಿತಿಗಳು ಇದೆಲ್ಲವೂ ಕೂಡ ದರ್ಶನ್ ಪಾಲಿಗೆ ಮತ್ತಷ್ಟು ಮುಳುವಾಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಾಗಿ ಆದೇಶ ಏನಿರುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಇದೆ. ಈಗ ದೇಶದ ಇನ್ನಿತರ ಸುದ್ದಿಗಳನ್ನು 1 by 1 ನ್ಯಾಷನಲ್ ಟಾಪ್ 5 ನ್ಯೂಸ್ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆಗೆ ಜನಜೀವನ ತತ್ತರಿಸ್ತಾ ಇದೆ. ಮಳೆರಾಯನ ರಣಾರ್ಭಟಕ್ಕೆ ದೋಡಾ ಗ್ರಾಮದಲ್ಲಿ ಮತ್ತೆ ಭೂಕುಸಿತವಾಗಿದೆ. ಇತ್ತ ತಾವಿ ನದಿ ಅಬ್ಬರಿಸಿ 10 ಗ್ರಾಮಗಳನ್ನು ನುಂಗಿ ನೀರು ಕುಡಿದಿದೆ. ಸೇತುವೆ ಕೊಚ್ಕೊಂಡು ಹೋಗಿದೆ. ಈಗ ಬರೀ ಅವಶೇಷಗಳು ಮಾತ್ರ ಇದೆ. ಉತ್ತರಾಖಂಡದ ರಿಷಿಕೇಶದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಧಾರಾಕಾರ ಮಳೆಗೆ ನದಿಗಳ ನೀರಿನ ಮಟ್ಟ ಹೆಚ್ಚಾಗಿದೆ. ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ನದಿ ಪ್ರದೇಶದಲ್ಲಿ ವಾಸಿಸುವ ಜನರನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಚೆನಾಬ್ ನದಿಯ ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ನೀರಿನ ಒಳಹರಿವಿನ ಮಟ್ಟ ಹೆಚ್ಚಾಗಿದೆ. ಸಲಾಲ್ ಅಣೆಕಟ್ಟಿನ ಎಲ್ಲ ಗೇಟ್ಗಳಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಬಿಲಾವರ್ನ ಉಧಂಪುರ್ ಕಥುವಾ ಗಡಿಯ ಬಳಿಯಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ. ಅನುಮಾನಾಸ್ಪದ ಚಟುವಟಿಕೆಗೆ ಅದರ ಬಗ್ಗೆ ವರದಿಯಾಗಿತ್ತು. ಈ ಸಂಬಂಧ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದೇವೆ ಅಂತ ಕಥುವಾ SP ಪ್ರೀತ್ಪಾಲ್ ಸಿಂಗ್ ಹೇಳಿದ್ದಾರೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಜನ್ಮದಿನದಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ವೀರ್ಭೂಮಿಯಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಿದರು. ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನಾಳಿನ ಮುಂಜಾನೆ ಮುನ್ನೋಟದಲ್ಲಿ ಇನ್ನೊಂದು ಸುದ್ದಿಯೊಂದಿಗೆ ನಾವು ಬರ್ತೀವಿ. ಇವತ್ತು ನೀವು ಗಮನಿಸಿದ್ರಿ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಯ ಬಗ್ಗೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಹಾಸ್ಟೆಲ್ಗಳಿಗೆ ಒಂದು ಕಾಯಕಲ್ಪವನ್ನು ಒದಗಿಸುತ್ತಾ ಅನ್ನೋದನ್ನು ಕಾದು ನೋಡೋಣ. ಇವತ್ತು ಸಂಜೆವರೆಗೂ ಕೂಡ ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನೀವು ಮುಂದಿನ ಬುಲೆಟಿನ್ಗಳಲ್ಲಿ ನೀವು ಕರೆ ಸಿಕ್ಕರೆ ನಮ್ಮ ಜೊತೆಲಿ ಮಾತಾಡ್ಬೋದು. ಇದು ಇವತ್ತಿನ ಮುಂಜಾನೆ ಮುನ್ನೋಟ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.